ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪರಿಶುದ್ಧಾತ್ಮನ ಪರವಾಗಿರುವ ನಂಬಿಕೆ. ದೇವರೇ ಕಾರ್ಯ ಮಾಡುವ ವರ ಪ್ರಿಯರೇ. ಪವಿತ್ರ ಆತ್ಮನ ಪರವಾಗಿರುವ ನಂಬಿಕೆ ಎಂಬ ವಾಕ್ಯದ 2ನೇ ಭಾಗ ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ತಂದೆಯ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು, ಬುದ್ಧಿ ವಿಕಾಸವನ್ನು, ಒಡೆತನವನ್ನು ಕೇಳಿಕೊಳ್ಳೋಣ ಪ್ರೇರೆ. ಕೇಳಲಿರುವ ದೇವರ ಮಾತು ವಾಕ್ಯ ನಮ್ಮ ಹೃದಯದಲ್ಲಿ ನೆಲೆಗೊಂಡು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ 100ಕ್ಕೆ 100 60-30 ಫಲ ಕೊಡುವಂತೆ ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ಈ ಲೋಕದಲ್ಲಿ ಅನೇಕ ಮನುಷ್ಯ ಕುಲವನ್ನು ಯೇಸುವಿನ ಬಳಿಗೆ ತಂದು ದೇವರ ಮಕ್ಕಳಾಗಿಸುವಂತೆ ಪ್ರಭು ಅನುಗ್ರಹಿಸುತ್ತಾನೆ. ಯೇಸು ನಾಮದಲ್ಲಿ ಆಮೇಲೆ ಪ್ರಾರ್ಥನೆ ಮಾಡೋಣ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಆತ್ಮಸ್ವರೂಪನೇ, ಪ್ರೀತಿ ಸ್ವರೂಪನೇ, ಸತ್ಯ ಸ್ವರೂಪನೇ, ಮಹಿಮಾ ಸ್ವರೂಪನೇ, ಜೀವ ಸ್ವರೂಪನೇ, ಆರೋಗ್ಯ ನಾಯಕನೇ, ಆಗಲೆಲ್ಲದರಲ್ಲಿ ಅಗ್ರಸ್ತನೇ, ಆದಿ ಸಂಭೂತನೇ, ಸತ್ತರೊಳಗಿಂದ ಮೊದಲಿದ್ದ ಕ್ರಿಸ್ತೇಸುವೆ. ಪ್ರಭುವೆ, ಆತ್ಮನ ಫಲವಾಗಿರುವ ನಂಬಿಕೆ ಎನ್ನುವ ಅಂಶದ 2ನೇ ಭಾಗ ಧ್ಯಾನಿಸಲಿರುವಾಗ ಕುರಿತ 1ನೇ ಪತ್ರಿಕೆ 12ನೇ 9ನೇ ವಾಕ್ಯ ಭಾಗದಿಂದ ನೀವೇ ನಿಮ್ಮ ಪ್ರಿಯ ಮಕ್ಕಳ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ಪರಿಶುದ್ಧಾತ್ಮನೇ ನಮ್ಮಲ್ಲಿ ನಂಬಿಕೆ ಕಾರ್ಯವನ್ನು ಪರಿಪೂರ್ಣವಾಗಿ ಸಾಧಿಸುವಂತೆ ಅನುಗ್ರಹಿಸಿರಿ ತಂದೆ. ಹೀಗೆ ಕೇಳಲಿರುವ ನಮ್ಮೆಲ್ಲರನ್ನು ತಂದೆ ನಿಮ್ಮ ಪರಿಶುದ್ಧ ಶಿಲುಬೆಯ ಬೆಳಕಿನಲ್ಲಿ ನೆಲೆಗೊಳಿಸಿ ಶಾಂತಿಯ ಶಕ್ತಿಯ ಜೀವ ಮಾರ್ಗದಲ್ಲಿ ನಡೆಸಬೇಕೆಂದು ಸರ್ವಶಕ್ತ ಯೇಸು ಕ್ರಿಸ್ತ ನಾಮದಲ್ಲಿ ಹೀಗೆ ಮಾಡಿ ಸೈತಾನನನ್ನು ಶಾಂತಿದಾಯಕ ದೇವರೇ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ನಾಶ ಮಾಡುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು ಯೇಸು ಕ್ರಿಸ್ತ ರಕ್ಷಣೆಯನ್ನು ಜಯದ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ತಂದೆಯೇ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್ ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ. ಆತ್ಮನ ಪರವಾಗಿರುವ ನಂಬಿಕೆ. ಬನ್ನಿರಿ ಪ್ರೇರೆ, ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ನಾವು ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ. ಹಾಡು. ಯೇಸುವೆ ನನ್ನ ಹೃದಯ ಅಭಿಲಾಷೆ ನೀನೇ. ಅದು ಪ್ರೇರೆ, ನಮ್ಮೆಲ್ಲರ ಹೃದಯದ ಆಶೆ ಅಭಿಲಾಷೆ ಯೇಸುವೆ ಆಗಿರಬೇಕಾಗಿದೆ. ಹಾಡನ್ನು ನನ್ನೊಂದಿಗೆ ಹಾಡಿರಿ ಪ್ರೇರೆ. ಹಾಡು. ಏಸಪ್ಪ ನನ್ನ ಹೃದಯಾಭಿಲಾಷೆ ನೀನೇ ಅಯ್ಯ, ಏಸಯ್ಯ ನನ್ನ ಸಿಹಿಯಾದ ನೆನಪು ನೀನೇ ಅಯ್ಯ, ಏಸಯ್ಯ ನನ್ನ ಹೃದಯಾಭಿಲಾಷೆ ನೀನೇನಯ್ಯ, ಮೆಸ್ಸಯ್ಯ ನನ್ನ ಸಿಹಿಯಾದ ನೆನಪು ನೀನೇ ಅಯ್ಯ. ಹಗಲು ಮೇಘಸ್ತಂಭವಾಗಿ, ರಾತ್ರಿ ಅಗ್ನಿಸ್ತಂಭವಾಗಿ, ನಮ್ಮ ಪಿತರುಗಳನ್ನು ಆದರಿಸಿ ನಡೆಸಿದಂಥ ಮಹನೀಯನೇ. ಹಗಲು ಮೇಘಸ್ತಂಭವಾಗಿ, ರಾತ್ರಿ ಅಗ್ನಿಸ್ತಂಭವಾಗಿ, ನಮ್ಮ ಪಿತೃಗಳನ್ನು ಆವರಿಸಿ ಆದರಿಸಿದಂಥ ಮಹನೀಯನೇ. ಪೂಜ್ಯನೀಯನೇ, ನೀತಿ ಸೂರ್ಯನೇ, ನಿತ್ಯವೂ ನನ್ನ ಕಣ್ಣಿಗೆ ಹೊಳೆಯುವಾತನೇ. ಪೂಜ್ಯನೀಯನೇ ಯೇಸುವೆ, ನೀತಿ ಸೂರ್ಯನೇ, ನಿತ್ಯವೂ ನನ್ನ ಕಣ್ಣಲ್ಲಿ ಕಾಣುತ್ತಿರುವಾತನೇ. ಯೇಸುವೆ ನಮ್ಮ ಹೃದಯಾಭಿಲಾಷೆ ನೀನೇ ಅಯ್ಯ, ಮೆಸ್ಸಯ್ಯ ನಮ್ಮ ಸಿಹಿಯಾದ ನೆನಪು ನೀನೇ ಅಯ್ಯ. ಆತ್ಮೀಯ ಹೋರಾಟದಲ್ಲಿ ಶತ್ರುವಿನ ತಂತ್ರಗಳೆಲ್ಲವನ್ನು ತಲೆ ಕೆಳಗೆ ಮಾಡಿ ಎದುರಿಸುವ
ಘೋಷಿಸುವುದಕ್ಕೆ ಶಕ್ತಿಯಿಂದ ತುಂಬಿದ ಪರಿಶುದ್ಧಾತ್ಮ ದೇವ, ಆತ್ಮೀಯ ಹೋರಾಟದಲ್ಲಿ ಶತ್ರುವಿನ ತಂತ್ರಗಳೆಲ್ಲವನ್ನು ತಲೆ ಕೆಳಗೆ ಮಾಡಿ ಎದುರಿಸುವುದಕ್ಕೆ ಶಕ್ತಿಯಿಂದ ತುಂಬಿದ ಪರಿಶುದ್ಧ ಯೇಸುವೇ, ವಿಜಯಶೀಲನೇ ಪರಿಶುದ್ಧಾತ್ಮನೇ, ನಿತ್ಯವು ನನ್ನೊಳಗೆ ನಿವಾಸಿಸುವಾತನೇ. ವಿಜಯಶೀಲನೇ ಪರಿಶುದ್ಧಾತ್ಮನೇ, ನಿತ್ಯವು ನನ್ನೊಳಗೆ ನಿಂತಿರುವಾತನೇ. ಯೇಸುವೇ, ನನ್ನ ಹೃದಯಾಭಿಲಾಷೆ ನೀನೇನಯ್ಯ, ಮೆಸ್ಸಯ್ಯ, ನನ್ನ ತಿಳಿಯದ ನೆನಪು ನೀನೇನಯ್ಯ. ಏಸಪ್ಪ, ನಮ್ಮ ಹೃದಯಾಭಿಲಾಷೆ ನೀನೇ ಅಯ್ಯ, ಮೆಸ್ಸಯ್ಯ, ನಮ್ಮ ತಿಳಿಯದ ನೆನಪು ನೀನೇನಯ್ಯ. Thank you, Jesus. Thank you, Father. Thank you, Holy Ghost, fire, living water flow. Amen. Father, Almighty God, Jehovah, Spirit of God, welcome this place and welcome this word of God, and guide us, save us, heal us, deliver us, bless us, anoint us, use us for your glorious kingdom. Break us every yoke of devil in our children's life, especially in this message. Through send your living water with fire from your throne, heavenly God, Jesus Christ, Savior name we pray. Amen. Amen. Thank you, Jesus. Praise to Jesus. ಹೌದು ಪ್ರೇರೆ, ಯೇಸುವೆ ನಮ್ಮ ಹೃದಯಾಭಿಲಾಷ ಆಗಿದ್ದಾನೆ ಪ್ರೇರೆ, ಮತ್ತು ದೇವರಿಂದ ಕಳುಹಿಸಲ್ಪಟ್ಟ ಪಾಪ ಗೆದ್ದು ಮರಣ ಗೆಲ್ಲುವ, ಪಾಪಗಳಿಂದ ರಕ್ಷಿಸಿ ಕಾಯುವ ಮೆಸ್ಸಯ್ಯ, ಅದನ್ನೇ ತಿಳಿಯಾದ ನಮ್ಮ ನೆನಪು ಆಗಿರಬೇಕಾಗಿದೆ. ಹೀಗೆ ಹಗಲು ಮೇಘಸ್ತಂಭವಾಗಿ ರಾತ್ರಿ ಅಗ್ನಿಸ್ತಂಭವಾಗಿ ನಮ್ಮ ಪಿತೃಗಳನ್ನು ನಡೆಸಿದ ದೇವರು ನಮ್ಮನ್ನು ಕೂಡ ಆವರಿಸಿ ನಡೆಸುತ್ತಾನೆ. ಮಹನೀಯನಾಗಿದ್ದಾನೆ, ಪೂಜ್ಯನೀಯನಾಗಿದ್ದಾನೆ, ನೀತಿ ಸೂರ್ಯನಾಗಿದ್ದಾನೆ. ನಿತ್ಯವೂ ನಮ್ಮ ಕಣ್ಣುಗಳಲ್ಲಿ ಹೊಳೆಯುವಾತನಾಗಿದ್ದಾನೆ ಪ್ರೇರೆ, ದೀಪವಾಗಿ. ಹೀಗೆ ಆತ್ಮೀಯ ಹೋರಾಟದಲ್ಲಿ ಶತ್ರುವಾದ ಸೈತಾನನ ತಂತ್ರಗಳೆಲ್ಲವನ್ನು, ಕಣ್ಣಿನಾಶೆ, ಶರೀರದಾಶೆ, ಬದುಕು ಡಂಬ ಎಂಬ ಎಲ್ಲ ತಂತ್ರಗಳನ್ನು ಎಚ್ಚರಿಕೆಯಿಂದ, ಜಾಗೃತಿಯಿಂದ ಎದುರಿಸಿ ಗೆಲ್ಲುವುದಕ್ಕೆ ಶಕ್ತಿಯಿಂದ ತುಂಬುತ್ತಾನೆ ಪ್ರಭುವೆ ಪರಿಶುದ್ಧಾತ್ಮ. ಹೌದು, ವಿಜಯಶೀಲನಾಗಿದ್ದಾನೆ ಯೇಸು, ತಂದೆಯ ಬಳಿಯಿಂದ ಕಳಿಸಿಕೊಟ್ಟ ಪರಿಶುದ್ಧಾತ್ಮ ನಮ್ಮನ್ನು ವಿಜಯ ಮಾರ್ಗದಲ್ಲಿ ನಡೆಸುತ್ತಾನೆ. ನಿತ್ಯವೂ ನಮ್ಮೊಳಗೆ ನಿಂತಿರುತ್ತಾನೆ. ಲೋಕದ ಶಕ್ತಿಯನ್ನು ಎದುರಿಸಿ ಗೆಲ್ಲಲು ಪರಿಶುದ್ಧಾತ್ಮನ ಮಳೆಯನ್ನು, ಅಗ್ನಿ ಪ್ರಾಕಾರವನ್ನು ನಮ್ಮೊಂದಿಗೆ ಇರಿಸುತ್ತಾನೆ. ಅಂತ ಮಹಾಕೃಪೆ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮನಾಗಿ ನೀಡುತ್ತಾನೆ. ಆಮೇಲೆ ಆಮೇಲೆ ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರೇರೆ. ಪರಿಶುದ್ಧಾತ್ಮನ ಪರವಾಗಿರುವ ನಂಬಿಕೆ. ನಾವು 2ನೇ ಭಾಗ ನೋಡಿಕೊಳ್ಳೋಣ ಪ್ರೇರೆ. ಕೊರಿಂಥ 1ನೇ ಪತ್ರಿಕೆ 12ನೇ ಅಧ್ಯಾಯ 9ನೇ 10ನೇ ವಾಕ್ಯ ನೋಡುತ್ತೇವೆ ಪ್ರೇರೆ. 1 Corinthians ಚಾಪ್ಟರ್ 12th ವರ್ಸ್ 9 to 10th ವರ್ಡ್. ಇಲ್ಲಿ ಓದುವುದಾದರೆ, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು. ಹೌದು ಪ್ರೇರೆ, ಒಬ್ಬನಿಗೆ ಮಹತ್ವಗಳನ್ನು ಮಾಡುವ ವರವು ಒಬ್ಬನಿಗೆ. ಹೌದು, ಹೀಗೆ ಪ್ರವಾದನೆ ವರ, ಸತ್ಯ ಅಸತ್ಯಾತ್ಮ ವಿವೇಚಿಸುವರ, ವಿವಿಧ ವಾಣಿಗಳನ್ನಾಡುವರ, ಆ ವಾಣಿಗಳ ಅರ್ಥವನ್ನು ಹೇಳುವರ, ಹೀಗೆ ಜ್ಞಾನವರ, ವಿದ್ಯಾವರ ಎಂದು ಪರಿಶುದ್ಧಾತ್ಮ 9 ವರಗಳಿವೆ ಪ್ರೇರೆ. ಆ 9 ವರಗಳಲ್ಲಿ ನಾವು 4ನೇದಾಗಿ ನೋಡುತ್ತೇವೆ ಪ್ರೇರೆ, ನಂಬಿಕೆಯ ವರ, ಅಗಾಧ ವಿಶ್ವಾಸ ಅಥವಾ ನಂಬಿಕೆಯ ವರ. ಈ ನಂಬಿಕೆ ವರ ಬಗ್ಗೆ ಧ್ಯಾನಿಸ್ತಿದ್ದೇವೆ. ಅದು ಪರಿಶುದ್ಧಾತ್ಮನೇ ಕಾರ್ಯ ಮಾಡುವ ಪ್ರತ್ಯೇಕವಾಗಿ, ಅನುಮತಿ ಇಲ್ಲದೆ, ನಮ್ಮ ಅನುಮತಿ, ಎದುರಿನವರ ಅನುಮತಿ ಇಲ್ಲದೆ ತಾನೇ ಮನುಷ್ಯರ ಹೃದಯಗಳನ್ನು ಗ್ರಹಿಸಿ ಅವರ ಜೀವಿತದಲ್ಲಿರುವ ಪಶ್ಚಾತ್ತಾಪ ಹಾಗೂ ದೀನತೆಯನ್ನು
ಹಾಗೂ ಎಲ್ಲ ವಿಷಯಗಳನ್ನು ಗ್ರಹಿಸಿ ದೇವರೇ ಒಳಿತನ್ನು ಮಾಡುವ ಕಾರ್ಯ ಪ್ರೇರೆ ಪರಿಶುದ್ಧಾತ್ಮನ ಪರವಾಗಿರುವ ನಂಬಿಕೆ. ಹೌದು, ಹೀಗೆ ಈ ವರವು ಕಾರ್ಯ ಮಾಡುವಾಗ ಇದು ನನ್ನಿಂದ ಆಯಿತು ಎಂದು ಕೊಚ್ಚಿಕೊಳ್ಳಲು ಸಾಧ್ಯವಿಲ್ಲ ಪ್ರೇರೆ. ಹೆಗ್ಗಳಿಕೆಗಾಗಿ ಅಲ್ಲ, ಹೆಮ್ಮೆಗಾಗಿ ಅಲ್ಲ, ಅದು ಸಂಪೂರ್ಣ ದೇವರ ಕೃಪೆಯಾಗಿದೆ. ಪರಿಶುದ್ಧಾತ್ಮ ಪರವಾಗಿರುವ ನಂಬಿಕೆ ಪ್ರೇರೆ. ಕಾರಣ ಯೇಸು ಆ ಗೆರಾಸಿನ್ ಎಂಬ ಪ್ರಾಂತ್ಯದಲ್ಲಿ 2,000 ದೆವ್ವಗಳು ಗಣ ಎಂಬ ಪಿಶಾಚಿಯ ದಂಡು ಹಿಡಿದ ಒಬ್ಬ ವ್ಯಕ್ತಿಯನ್ನು ಗುಣಪಡಿಸಿದಾಗಲೂ ಕೂಡ ಯಾರ ಅನುಮತಿಯಿಂದ ಹೋಗಲಿಲ್ಲ ಪ್ರೇರೆ. ಆತನೇ ತಂದೆಯಾದ ದೇವರ ಚಿತ್ತದಂತೆ ಆ ಸಮುದ್ರ ದಡದ ಸಮಾಧಿಯಲ್ಲಿ ಹಗಲು ರಾತ್ರಿ ಕೂಗುತ್ತಾ ಚೀರಾಡುತ್ತಾ ಕಲ್ಲುಗಳಿಂದ ತನ್ನ ದೇಹವನ್ನು ಗಾಯ ಮಾಡಿಕೊಳ್ಳುತ್ತಾ ಆ ದಾರಿಯಲ್ಲಿ ಬರುತ್ತಿರುವ ಪ್ರತಿಯೊಬ್ಬರನ್ನು ಅಪಾಯ ಮಾಡುತ್ತಾ ಇದ್ದ ಕ್ರೂರವಾದ ದೆವ್ವಗಳಿಂದ ಹಿಡಿಯಲ್ಪಟ್ಟ ಆ ವ್ಯಕ್ತಿಯನ್ನು ಯೇಸುವೆ ಸ್ವತಃ ಪರಿಶುದ್ಧಾತ್ಮನ ಪರವಾಗಿರುವ ನಂಬಿಕೆಯಿಂದ ದೇವರೇ ಕಳಿಸುತ್ತಾನೆ ಯೇಸುವನ್ನು. ಹೀಗೆ ಅದು ದೇವರ ಗುಣ ಮಾಡುತ್ತಾನೆ ಪ್ರೇರೆ, ದೆವ್ವಗಳಿಂದ ಬಿಡಿಸುತ್ತಾನೆ. ಹೌದು, ಆತನ ಗುಣಮುಖನಾಗಿ ಯೇಸುವಿನ ಪಾದದಲ್ಲಿ ಕೂತುಕೊಳ್ಳುತ್ತಾನೆ. ಊರಿಗೆ ಊರು ಆತನ ಪಾದದಲ್ಲಿ ಬರುತ್ತದೆ. ಆತನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ ಜನರು. ಯಾಕಂದರೆ ಆ ದೆವ್ವಗಳ ಗುಂಪು ಇವನನ್ನು ಬಿಟ್ಟು ಕಳಿಸುವುದಾದರೆ ಯೇಸುವೆ ಮಹೋನ್ನತ ದೇವಕುಮಾರನೇ, ಅಲ್ಲಿ ಹಂದಿಗಳ ಗುಂಪು ಮೇಯುತ್ತಿದೆ, ಅದರೊಳಗೆ ಹೋಗುವುದಕ್ಕೆ ಅಪ್ಪಣೆಯಾಗಲಿ. ಕಾಲ ಬರುವುದಕ್ಕೆ ಮೊದಲೇ ನಮ್ಮನ್ನು ಶಿಕ್ಷಿಸುವುದಕ್ಕೆ ಬಂದೆಯಾ? ಪ್ರೇರೆ, ಕಾಲ ನೇಮಿಸಿದ್ದಾನೆ ದೇವರು ಯೇಸುವಿನ ಮುಖಾಂತರ ಸೈತಾನಿಗೆ, ಪಿಶಾಚಿಗಳಿಗೆ, ದೆವ್ವಗಳಿಗೆ ಶಿಕ್ಷಿಸಲು. ಆತನ ಮಾತನ್ನು ಕೇಳಿದವರು ಕೂಡ ಆತನ ಪಕ್ಷಕ್ಕೆ ಹೋಗುತ್ತಾರೆ ಪ್ರೇರೆ. ಅವರಿಗೂ ಕೂಡ ಸೈತಾನಿಯು ಆತನ ದೂತರಿಗೆ ಉಂಟಾದ ಆ ಶಿಕ್ಷೆಗೆ ಪಾತ್ರರಾಗುತ್ತಾರೆ. ಆ ಶಿಕ್ಷೆಗೆ ಹೋಗಬಾರದೆಂದೇ ದೇವರು ತನ್ನ ಮಗನನ್ನು ಸೈತಾನನ ತನ್ನ ದೂತರ ತಂತ್ರಗಳಿಂದ, ಸುಳ್ಳು ಜ್ಞಾನದಿಂದ, ಆಶಾಮಿಷಗಳಿಂದ ತಂತ್ರಗಳು ಬೀಳಿಸಲು ಕಳಿಸಿದ್ದಾನೆ ದೇವರೇ ಮನುಷ್ಯನಾಗಿ. ಹೀಗೆ ಗುಣಮುಖನಾಗುತ್ತಾನೆ ಪ್ರೇರೆ ದೆವ್ವ ಹಿಡಿದ ಆ ವ್ಯಕ್ತಿ. ಹೌದು, ಆ ಹಂದಿಗಳ ಗುಂಪಿನೊಳಗೆ ಹೋಗುತ್ತವೆ ಆ ದೆವ್ವಗಳು ಯೇಸುವನ್ನು ಕೇಳಿಕೊಂಡು ಹೋಗಿ ಎನ್ನುತ್ತಾನೆ. ಆತನನ್ನು ಬಿಟ್ಟು ದೆವ್ವಗಳು ಹಂದಿ ಗುಂಪಿನೊಳಗೆ ಪ್ರವೇಶ ಆಗುತ್ತವೆ. ಆ ಹಂದಿಗಳ ಗುಂಪು ಇಳಿಜಾರಿನ ಆ ಕಡಿದಾದ ನೀರಿರುವ ಆ ಕೆರೆಯ ಪ್ರಾಂತ್ಯಕ್ಕೆ ಬಿದ್ದು ಉಸಿರುಗಟ್ಟಿ ಸತ್ತು ಹೋಗುತ್ತವೆ. ಆ ಹಂದಿ ಮೇಯಿಸುವವರು ಹೋಗಿ ಊರಿಗೆ ಹೋಗಿ ಎಲ್ಲರಿಗೆ ಹೇಳುತ್ತಾರೆ, ಯಾರೋ ಒಬ್ಬ ಮಂತ್ರವಾದಿ ಬಂದಿದ್ದಾನೇನೋ ಅಂತೆ. ಆತನು ಬಂದ ಹಂದಿಗಳ ಗುಂಪಿನ ಕಡೆಗೆ ಆ ದೆವ್ವ ಹಿಡಿದವನೊಂದಿಗೆ ಮಾತನಾಡುತ್ತಾ ಕೈ ತೋರಿಸಿದ ದೆವ್ವಗಳಿಗೆ ಹೋಗುವಂತೆ ಹಂದಿ ಗುಂಪಿನೊಳಗೆ ಅವು ಕೂಡಲೇ ನೀರಿನೊಳಗೆ ಬಿದ್ದು ಉಸಿರುಗಟ್ಟಿ ಸತ್ತು ಹೋದವು ಎಂದಾಗ ಊರಿಗೆ ಊರಿನವರು ಬಂದು ಯೇಸುವನ್ನು ತಮ್ಮ ಪ್ರಾಂತ್ಯವನ್ನು ಬಿಟ್ಟು ಹೋಗಬೇಕೆಂದು ಬೇಡಿಕೊಳ್ಳುತ್ತಾರೆ ಪ್ರೇರೆ. ಯೇಸು ಬರುವುದೇ ಅಪರೂಪ. ಆದರೆ ಇವರು ಪರಿಶುದ್ಧ ಗ್ರಂಥದಲ್ಲಿ ಫಸ್ಟ್ ನೋಡುವುದಾದರೆ ಅನೇಕ ವಿಷಯಗಳು ಬೇಡಿಕೊಳ್ಳುತ್ತಾರೆ. ಯಾಯಿರನು ತನ್ನ ಮಗಳನ್ನು ಬದುಕಿಸಬೇಕೆಂದು. ಹೌದು ಪ್ರೇರೆ, ಹೀಗೆ ನಾವು ನೋಡುತ್ತೇವೆ. ಹೌದು ಪ್ರೇರೆ, ಮೊದಲನೇದಾಗಿ ಆ ಊರಿನ ಜನರು ದೆವ್ವ ಹಿಡಿದವನು ಕ್ರೂರವಾದ ವ್ಯಕ್ತಿ, ಬಟ್ಟೆ ಧರಿಸಿಕೊಂಡು ಬೆತ್ತಲಾಗಿ ತಿರುಗುತ್ತಿದ್ದ ವ್ಯಕ್ತಿ ಬಟ್ಟೆ ಧರಿಸಿಕೊಂಡು ಒಳ್ಳೆಯ ವ್ಯಕ್ತಿಯಾಗಿದ್ದಾನೆ, ಬುದ್ಧಿ ಸ್ವಾಧೀನವಾಗಿದೆ, ಇಷ್ಟು ದೊಡ್ಡ ಕಾರ್ಯ ಎಂದು ಯೋಚಿಸದೆ ಹಂದಿಗಳು ಸತ್ತವಲ್ಲ ಎಂದು ಆಸ್ತಿಯ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಮನುಷ್ಯರಿಗಿಂತ ಹೆಚ್ಚಾಗಿ ಪ್ರಾಣಿಗಳನ್ನು ಪ್ರೀತಿಸಿದ ಪ್ರೇರವರು ಯೇಸುವನ್ನು ಬಿಟ್ಟು ಹೋಗಬೇಕೆಂದು ಬೇಡಿಕೊಳ್ಳುತ್ತಾರೆ. ಹೌದು ಪ್ರೇರೆ, ಹೀಗೆ ಶಿಷ್ಯರು ಕೋಪಗೊಳ್ಳುತ್ತಾರೆ. ಸ್ವಾಮಿ, ಆಕಾಶದಿಂದ ಬೆಂಕಿ ಇಳಿಯುವಂತೆ ಮಾಡಿ ಇವರನ್ನು ನಾಶ ಮಾಡೋಣವೇ ಎಂದು ಕೇಳುತ್ತಾರೆ. ಆದರೆ ಯೇಸು ಪ್ರಭು ಅವರಿಗೆ, ನೀವು ಎಂಥ ಸ್ವಭಾವದವರು ನಿಮಗೆ ಗೊತ್ತಿಲ್ಲ. ದೇವಕುಮಾರನು ಬಂದಿದ್ದು ಮನುಷ್ಯರನ್ನು ರಕ್ಷಿಸುವುದಕ್ಕೆ, ಅಳಿಸುವ, ನಾಶ ಮಾಡುವುದಕ್ಕಲ್ಲ ಎಂದು ಹೇಳುತ್ತಾನೆ. ಅಲ್ಲಿಂದ ಹೊರಟು ಹೋಗುತ್ತಾರೆ. ಹೌದು, ಈ ಆತ್ಮನ ಫಲವಾಗಿರುವ ನಂಬಿಕೆ ಅದು ಪ್ರೇರೆ, ಅದು ಸಂಪೂರ್ಣ ದೇವರ ಕೃಪೆಯಾಗಿದೆ ಹೊರತು ಬೇರೊಂದಿಲ್ಲ. ಆದ್ದರಿಂದ ಈ ಕಾರ್ಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದಿರಬೇಕು. ಈ ವರವು ಎಲ್ಲರಿಗೂ ಎಲ್ಲ ಸ್ಥಳದಲ್ಲೂ ಕಾರ್ಯ ಮಾಡೋದು ಎಂಬುದನ್ನು ತಿಳಿದುಕೊಳ್ಳಬೇಕಾಗಿದೆ. ಈ ವರ ಎಲ್ಲರಿಗೂ ಎಲ್ಲ ಸ್ಥಳದಲ್ಲೂ ಕಾರ್ಯ ಮಾಡುವುದಿಲ್ಲ. ಯೇಸು ಕ್ರಿಸ್ತನ ತಂದೆಯಾದ ದೇವರ ಚಿತ್ತದ ಮೇರೆಗೆ ಪರಿಸ್ಥಿತಿ ಪೂರಾ ಹದಗೆಟ್ಟಿರುವವರ ಬಳಿಗೆ ಅಥವಾ ಅವರು ದೇವರನ್ನು ಸಮೀಪಿಸಲಾಗೋದು, ದೇವರು ಅವರನ್ನು ಸಮೀಪಿಸಲು ಯಾವ ಆಕ್ಸೆಸ್ ಒಂದು ಮಾರ್ಗ ಇಲ್ಲ, ಆಗಲಿ ಕೂಡ ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರು, ಸತ್ತದನ್ನು ಬದುಕಿಸುವ ದೇವರು ಆತ್ಮದ ಪರವಾಗಿರುವ ನಂಬಿಕೆಯ ಮೂಲಕ ಕಾರ್ಯ ಮಾಡುತ್ತಾನೆ ಪ್ರೇರೆ.
ಈಗ ಈ ವರ ಎಲ್ಲರಿಗೂ ಎಲ್ಲ ಸ್ಥಳದಲ್ಲೂ ಕಾರ್ಯ ಮಾಡುವುದಿಲ್ಲ ಎಂಬುದನ್ನು ತಿಳಿದುಕೊಳ್ಳಬೇಕಾಗಿದೆ. ನನಗೆ ನಂಬಿಕೆ ವರ ಇದೆ, ಆದ್ದರಿಂದಲೇ ಎಲ್ಲರನ್ನೂ ಸ್ವಸ್ಥಪಡಿಸಿಬಿಡುತ್ತೇನೆ ಎಂದು ಹೇಳಿಬಿಡಲಾಗದು. ಹೀಗೆ ಈ ವರವು ಯಾವಾಗ ಕಾರ್ಯ ಮಾಡುವುದು, ಹೇಗೆ ಕಾರ್ಯ ಮಾಡುವುದು, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಹೇಗೆ ಕಾರ್ಯ ಮಾಡಿತು ಎಂಬುದನ್ನು ಕುರಿತು ನೀವು ತಿಳಿದುಕೊಂಡರೆ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುವುದು. ನಾವು ಯೊಪ್ಪ ಪಟ್ಟಣದಲ್ಲಿ ಸಾಕ್ಷಿಯಾಗಿ ಜೀವಿಸಿದ ದೋರ್ಕ ಎಂಬ ಶಿಷ್ಯಳ ಬಗ್ಗೆ ನೋಡುತ್ತೇವೆ ಪ್ರೇರೆ. ಆ ಶಿಷ್ಯೆ ದೋರ್ಕ ಸತ್ತು ಹೋದಳು ಎಂಬುದನ್ನು ನೋಡುತ್ತೇವೆ. ಆ ಸಮಯದಲ್ಲಿ ಅವರಲ್ಲಿದ್ದ ಕೆಲವು ವಿಶ್ವಾಸಿ ಭಕ್ತರು ಪೇತ್ರನ ಮೂಲಕ ಆಕೆಯನ್ನು ಜೀವದಿಂದ ಎಬ್ಬಿಸಬೇಕೆಂಬ ಅಪೇಕ್ಷೆಯುಳ್ಳವರಾಗಿದ್ದು ಇಬ್ಬರು ಮನುಷ್ಯರನ್ನು ಕಳುಹಿಸಿ ಅಪೊಸ್ತಲನಾದ ಪೇತ್ರನನ್ನು ಕರೆತರುತ್ತಾರೆ. ಆಗ ಅಪೊಸ್ತಲನಾದ ಪೇತ್ರನು ಅಲ್ಲಿದ್ದ ಕೆಲವು ವಿಧವೆಯರು ಅಳುತ್ತಿದ್ದರಿಂದ ಎಲ್ಲರನ್ನು ಹೊರಗೆ ಕಳುಹಿಸುತ್ತಾನೆ. ಏಕೆಂದರೆ ಅದು ನಂಬಿಕೆಯ ಮೂಲಕ ನಡೆಯಬೇಕಾದ ಕಾರ್ಯವಾಗಿತ್ತು. ನಂಬಿದರೆ ಮಾತ್ರವೇ ದೇವರಾದ ಕರ್ತನು ಅದ್ಭುತವನ್ನು ಮಾಡಲು ಸಾಧ್ಯ. ಆದ್ದರಿಂದ ಅವರೆಲ್ಲರನ್ನು ಹೊರಗೆ ಕಳುಹಿಸಿದ ನಂತರ ಭಕ್ತನಾದ ಪೇತ್ರನು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಲು ಆರಂಭಿಸುತ್ತಾನೆ ಸರ್ವಶಕ್ತನಲ್ಲಿ. ಹೌದು ಪ್ರೇರೆ, ಗಮನಿಸಿರಿ, ಆ ಭಕ್ತನಾದ ಪೇತ್ರನು ಮುಂಭಾಗದಲ್ಲಿ ಶವವಿತ್ತು. ಆತನಾದರೂ ಆ ಶವದ ಕಡೆಗೆ ನೋಡಲೇ ಇಲ್ಲ. ನೋಡದೆ ದೇವರಾದ ಕರ್ತನನ್ನೇ ದೃಷ್ಟಿಸಿ, ಕರ್ತನೆ ನಿಮ್ಮ ಚಿತ್ತವೇನು ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಬೇಕು. ಹೌದು ಪ್ರೇರೆ, ಇಲ್ಲವೇ ನಾನು ಅವಳನ್ನು, ದೇವರು ಹೇಳಿರ್ಬೋದು ಪೇತ್ರನಿಗೆ, ನಾನು ಅವಳನ್ನು ತೆಗೆದುಕೊಂಡೆನು, ಅವಳ ಕಾಲವು ಮುಗಿಯಿತು ಎಂದು ತಂದೆ ದೇವರು ಹೇಳಿದಾಗ್ಯೂ ಸಹ ಇಲ್ಲ ಕರ್ತನೆ, ಸತ್ತು ಹೋದಂಥ ಯಾಯಿರನ ಮಗಳನ್ನು ಅಂದು ಜೀವದಿಂದ ಎಬ್ಬಿಸಿದ್ದೀರಲ್ಲ, ಸತ್ತು ಹೋದ ಲಾಜರ್ನನ್ನು ಕೂಡ ಜೀವದಿಂದ ಎಬ್ಬಿಸಿದ್ದೀರಲ್ಲ 4 ದಿನ ನಂತರ, ಆ ಅದ್ಭುತ ಮೂಲಕ ನಿಮ್ಮ ನಾಮ ಮಹಿಮೆ ಹೊಂದಿತ್ತಲ್ಲವೇ, ಅದೇ ರೀತಿ ಈ ದೋರ್ಕ ಎಂಬ ಮಗಳನ್ನು ಕೂಡ ನೀವು ಜೀವದಿಂದ ಎಬ್ಬಿಸಬೇಕು. ಹೀಗಾದರೆ ನಿಮ್ಮ ನಾಮ ಮಹಿಮೆ ಪಡುವುದು ಸ್ವಾಮಿ ಯೇಸುವೆ. ತಂದೆ, ನಿಮ್ಮ ಸೇವೆಯು ಪ್ರಬಲವಾಗುತ್ತದೆ, ಇನ್ನು ನಿಮ್ಮ ನಾಮವನ್ನು ಜನರು ಅರಿತುಕೊಳ್ಳುವರು. ಆದ್ದರಿಂದ ಸ್ವಾಮಿ, ನೀವು ಈಕೆಯನ್ನು ಎಬ್ಬಿಸಲೇಬೇಕು ಎಂದು ಹೋರಾಡಿ ಪ್ರಾರ್ಥನೆ ಮಾಡಿ ತಂದೆಯ ಚಿತ್ತವನ್ನು ಅರಿತುಕೊಂಡಿರುತ್ತಾನೆ. ಹೀಗೆ ನಾವು ಆತ್ಮದ ಫಲವಾಗಿರುವ ನಂಬಿಕೆಯ ಬಗ್ಗೆ ನೋಡುತ್ತೇವೆ. ಹೌದು ಪ್ರೇರೆ, ಹೀಗೆ ಆ ಪ್ರಭುವಾದ ಯೇಸು ಕ್ರಿಸ್ತನೊಂದಿಗೆ ಪ್ರಾರ್ಥನೆ ಅಥವಾ ಮಾತು ಆಡಿದ ತರುವಾಯ ಶವದ ಕಡೆಗೆ ತಿರುಗಿ ತಬೀತಾ ಎದ್ದೇಳು ಎಂದು ಹೇಳಿದನು. ಕೂಡಲೇ ಆಕೆಯು ಜೀವದಿಂದ ಎದ್ದಳು. ಅದು ಪ್ರೇರೆ, ಅಪೊಸ್ತಲ ಕಾರ್ಯ 9ನೇ ಅಧ್ಯಾಯ 36ನೇ ವಾಕ್ಯದಿಂದ 41ನೇ ವಾಕ್ಯದವರೆಗೆ ಓದುತ್ತೇವೆ. ಆಕ್ಟ್ಸ್ ಚಾಪ್ಟರ್ 9 ವರ್ಸ್ 36 to 41 ವರ್ಡ್. ಈ ರೀತಿಯಲ್ಲಿ ದೇವರಾದ ಕರ್ತನು ತನ್ನ ಚಿತ್ತವು ಪ್ರಕಟವಾದ ಕೂಡಲೇ ನಂಬಿಕೆಯ ವರವು ಕ್ರಿಯೆ ಮಾಡಿದ್ದರಿಂದ ಒಂದು ಅದ್ಭುತವು ನಡೆಯಿತು ಪ್ರೇರೆ. ಆ ದೇವರ ಚಿತ್ತವು ಪ್ರಕಟವಾಗುವುದಾದರೆ ಮಾತ್ರವೇ ಆ ನಂಬಿಕೆಯ ವರವು ನಿಮ್ಮನ್ನು ಪ್ರೇರೇಪಿಸುವುದನ್ನು ನೀವು ನಾವು ಗ್ರಹಿಸಬಲ್ಲೆವು. ಹೀಗೆ ನಾವು ಗಮನಿಸುವುದಾದರೆ ಇನ್ನೊಂದು ವಾಕ್ಯ, ಭಕ್ತನಾದ ಪೇತ್ರನು ಮನೆಯೊಳಗೆ ಪ್ರವೇಶಿಸಿದ ಕೂಡಲೇ ಶವದ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಲಿಲ್ಲ ಪ್ರೇರೆ. ಹೌದು, ಮೊದಲು ಕರ್ತನ ಬಳಿ ಹೋರಾಡಿ ಪ್ರಾರ್ಥನೆ ಮಾಡಿ ಉತ್ತರವನ್ನು ಪಡೆದುಕೊಂಡನು. ಆದ್ದರಿಂದಲೇ ತಬೀತಾ ಏಳು ಎಂದು ಸಾಧಾರಣವಾದ ಒಂದು ಮಾತನ್ನು ಹೇಳುತ್ತಾನೆ. ಆಗ ಅಲ್ಲಿ ಅದ್ಭುತ ನಡೆಯಿತು. ಆದ ಕಾರಣ ಈ ವರವು ಹೇಗೆ ಕ್ರಿಯಾತ್ಮಕವಾಗುತ್ತದೆ, ಒಬ್ಬ ದೇವಸೇವಕನು ಏನು ಮಾಡಬೇಕು ಎಂಬುದನ್ನು ಗಮನಿಸಬೇಕಾಗಿದೆ ಪ್ರೇರೆ. ಅದೇ ವಿಧದಲ್ಲಿ ನಡೆದ ಮತ್ತೊಂದು ಸಂಭವವನ್ನು ಪರಿಶುದ್ಧ ಗ್ರಂಥ ಸತ್ಯವೇದ ಬೈಬಲ್ನಲ್ಲಿ ನಾವು ನೋಡುತ್ತೇವೆ ಪ್ರೇರೆ. ಪೇತ್ರನು ಎಲ್ಲ ಕಡೆಯೂ ಸಂಚಾರ ಮಾಡುತ್ತಿರುವಾಗ ಲುದ್ದದಲ್ಲಿ ವಾಸವಾಗಿದ್ದ ಆ ದೇವಜನರ ಬಳಿಗೂ ಬರುತ್ತಾನೆ. ಅಲ್ಲಿ ಪಾರ್ಶ್ವವಾಯು ರೋಗಿಯಾಗಿ 8 ವರ್ಷಗಳಿಂದ ಹಾಸಿಗೆಯ ಮೇಲೆ ಬಿದ್ದಿದ್ದ ಐನೇಯನೆಂಬ ಒಬ್ಬ ಮನುಷ್ಯನನ್ನು ಕಾಣುತ್ತಾನೆ. ಹೌದು ಪ್ರೇರೆ, ಪೇತ್ರನು ಅವನಿಗೆ ನೋಡಿ, ಐನೇಯನೇ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಹಾಸಿಕೊ ಎಂದು ಹೇಳಿದನು. ಅಪೊಸ್ತಲ ಕಾರ್ಯ 9ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಓದ್ತೇವೆ. ಆಕ್ಟ್ಸ್ ಚಾಪ್ಟರ್ 9 ವರ್ಸ್ 34th ವರ್ಡ್. ಹಾಗೆ ಹೇಳುತ್ತಲೇ ಐನೇಯನೇ, ಎದ್ದು ನಿನ್ನ ಹಾಸಿಗೆಯನ್ನು ಹಾಸಿಕೋ ಎಂದು ಹೇಳಿದ ಕೂಡಲೇ ಅವನು ಎದ್ದೇಳುತ್ತಾನೆ ಪ್ರೇರೆ. ಎದ್ದೇಳು ತನ್ನ ಕಾರ್ಯ ತಾನು ಮಾಡುತ್ತಾನೆ. ಹೌದು, ಹೀಗೆ ಸತ್ಯವೇದವು ನಡೆದ ಒಂದು ಸಂಭವವನ್ನು ಸತ್ಯವೇ ಹೇಳುತ್ತದೆ. ಹೌದು ಪ್ರೇರೆ, ಇಲ್ಲಿ ನೋಡುತ್ತೇವೆ ನಾವು ಭಕ್ತನಾದ ಪೇತ್ರನು ಎಣ್ಣೆ ಹಚ್ಚಿ ಮೊಣಕಾಲು ಹಾಕಿ
ಅವನ ಮೇಲೆ ಕೈ ಇಟ್ಟು ಹೋರಾಡಿ ಪ್ರಾರ್ಥನೆ ಮಾಡಿದರೆ ಆ ರೀತಿ ಮಾಡಲಿಲ್ಲ. ಆದರೆ ಎಣ್ಣೆ ಹಚ್ಚಲಿಲ್ಲ, ಕೈ ಇಟ್ಟು ಪ್ರಾರ್ಥಿಸಲಿಲ್ಲ, ಮೊಣಕಾಲ ಹಾಕಿ ಪ್ರಾರ್ಥಿಸಲಿಲ್ಲ, ಆದರೆ ಹೋರಾಡಿ ಪ್ರಾರ್ಥಿಸಲಿಲ್ಲ. ಹೌದು, ಕಾರಣ ಇದು ಪರಿಶುದ್ಧ ಆತ್ಮನ ಪರವಾಗಿರುವ ನಂಬಿಕೆ. ದೇವರೇ ಪ್ರವೇಶವಾಗುವ ಕಾರ್ಯ ಪ್ರೇರೆ. ನಾವು ಪ್ರವೇಶ ಆಗುವ ಕಾರ್ಯಗಳಲ್ಲಿ ಕೆಲವೊಂದು ಸಾರಿ ಅದು ಸಕ್ಸಸ್ ಆಗುವುದಿಲ್ಲ, ಆದರೆ ದೇವರೇ ಪ್ರವೇಶ ಆಗುವುದಾದರೆ ಯಾವಾಗಲೂ ಅದಕ್ಕೆ ಸಫಲತೆ. ಹೌದು, ಕೆಲವೊಂದು ಸಾರಿ ಯೇಸುವೆ ಪ್ರವೇಶ ಆಗುತ್ತಾನೆ, ಆಗ ಗುಣವಾದಾಗ ಅಲ್ಲಿ ಇದನ್ನು ಯಾರಿಗೆ ಹೇಳಬೇಡಿರಿ ಎಂದು ಹೇಳುತ್ತಾನೆ. ಆದರೆ ಯೇಸು ತಂದೆಯ ಬಳಿಯಿಂದ ಕೇಳಿ ಎಲ್ಲವನ್ನು ಮಾಡುತ್ತಿದ್ದ ಪ್ರೇರೆ. ನಾವಾದರೂ ಮನುಷ್ಯ ಸೇವಕರಾದರೂ ಅನೇಕ ವಿಷಯಗಳಲ್ಲಿ ನಮ್ಮ ಇಷ್ಟದಂತೆ ನಡೆಯುತ್ತೇವೆ. ಹೌದು, ಹೀಗೆ ಪರಿಶುದ್ಧಾತ್ಮನು ಯಾವ ರೀತಿಯಲ್ಲಿ ಕ್ರಿಯೆ ನಡೆಸುವರು, ಆ ವರವು ಹೇಗೆ ಕ್ರಿಯಾತ್ಮಕವಾಗುತ್ತದೆ ಎಂಬುದನ್ನು ಪ್ರತಿಯೊಂದು ಅದ್ಭುತವು ನಡೆಯುವಾಗಲೂ ನಾವು ಗಮನಿಸಬೇಕು. ಆ ಅದ್ಭುತ ನಡೆಯುವಾಗಲೂ ನಾವು ಯೋಚಿಸಬೇಕು, ಆ ಅದ್ಭುತದ ಮೂಲಕ ಏನು ನಡೆಯಿತು ಎಂಬುದನ್ನು. ಹೌದು, ಹಾಗೂ ಲುದ್ದದಲ್ಲಿಯೂ ಆ ಸಾರೋನ್ ಪ್ರಾಂತ್ಯದಲ್ಲಿಯೂ ವಾಸವಾಗಿದ್ದವರೆಲ್ಲರೂ ಅವನನ್ನು ನೋಡಿದರು ಮತ್ತು ಅವರು ಕರ್ತನ ಕಡೆಗೆ ತಿರುಗಿಕೊಂಡರು. ಆದರೆ ಪೇತ್ರನ ಕಾರ್ಯವನ್ನು ನೋಡಿದರು. ದೇವರ ಕಾರ್ಯ, ಐನೇಯನೆಂಬ 8 ವರ್ಷದ ಪಾರ್ಶ್ವರೋಗಿ ಎದ್ದಿದ್ದು. ಹೌದು, ಹೀಗೆ ದೇವರ ಕಡೆ ತಿರುಗಿಕೊಳ್ತಾರೆ ಪ್ರೇರೆ. ಪರಿಶುದ್ಧ ಆತ್ಮನ ಪರವಾಗಿರುವ ನಂಬಿಕೆ ಈ ಸತ್ಯವೇದ ಹೇಳುತ್ತದೆ. ನಡೆಯಲು ಆರಂಭಿಸಿದನು ಪ್ರೇರೆ. ಹೌದು, ಅಪೊಸ್ತಲ ಕಾರ್ಯ 9ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ನೋಡುತ್ತೇವೆ. ಕರ್ತನ ಕಡೆಗೆ ತಿರುಗುತ್ತಾರೆ ಪರಿಶುದ್ಧ ಆತ್ಮನ ಪರವಾಗಿರುವ ನಂಬಿಕೆ ಕಾರ್ಯದ ಮೂಲಕ. ಹೀಗೆ ನಡೆಯಲಾರದೆ 8 ವರ್ಷಗಳಿಂದ ಹಾಸಿಗೆಯಲ್ಲಿ ಬಿದ್ದಿರುವ ಒಬ್ಬ ಮನುಷ್ಯನ ಮೇಲೆ ಆ ಭಕ್ತನಾದ ಪೇತ್ರನು ಕೈಯನ್ನು ಇಡಲಿಲ್ಲ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಲಿಲ್ಲ. ಅವನನ್ನು ನೋಡಿ ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಹಾಸಿಕೋ ಎಂದು ಒಂದು ಮಾತನ್ನು ಹೇಳಿದ ಕೂಡಲೇ ಆ ಮನುಷ್ಯನು ಎದ್ದೇಳುತ್ತಾನೆ ಪ್ರೇರೆ. ಹೌದು, ಈ ಅದ್ಭುತವು ನಡೆದ ವಿಧವನ್ನು ಗಮನಿಸಿರಿ. ಭಕ್ತನಾದ ಪೇತ್ರನಲ್ಲಿದ್ದ ನಂಬಿಕೆಯ ವರವು ಕ್ರಿಯಾತ್ಮಕವಾಗಿ ಹೊರಟ ಕೂಡಲೇ ಗುಣಪಡಿಸುವ ಮಹಿಮೆಯು ಆ ವ್ಯಕ್ತಿಯನ್ನು ಮುಟ್ಟಿತು. ಆದರೆ ಕೂಡಲೇ ಅವನು ಎದ್ದು ನಡೆದಾಡುತ್ತಾನೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ. ಹೀಗೆ ನನ್ನ ಪ್ರಿಯರಾದವರೇ, ಯೇಸು ಕ್ರಿಸ್ತನಲ್ಲಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇದ್ದಂಥ ಆ ನಂಬಿಕೆ ಯಾವ ಬಗೆಯದು, ನಮ್ಮೊಳಗಿರುವಂಥ ನಂಬಿಕೆ ಎಂಥದ್ದಾಗಿದೆ, ಭಕ್ತ ಪೇತ್ರನಲ್ಲಿ ಇಂಥ ನಂಬಿಕೆ ಹೇಗೆ ಬಂದಿತ್ತು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಈ ನಂಬಿಕೆಯವರು ನಮ್ಮೊಳಗೆ ಯಾವಾಗ ಕ್ರಿಯೆ ಮಾಡುತ್ತದೆ? ಕರ್ತನ ಚಿತ್ತವನ್ನು ನಾವು ಅರಿತುಕೊಳ್ಳುವಾಗ ಮಾತ್ರವೇ ನಂಬಿಕೆಯ ವರವು ನಮ್ಮ ಮೂಲಕ ಕ್ರಿಯೆ ಮಾಡುವುದು. ಹೌದು ಪ್ರೇರೆ. ಹೀಗೆ ಮೊದಲನೆಯದಾಗಿ ಈ ಕಾರ್ಯದಲ್ಲಿ ದೇವರ ಚಿತ್ತವೇನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಅದನ್ನು ಅರಿತುಕೊಳ್ಳದೆ ನನಗೆ ನಂಬಿಕೆ ಇದೆ ಎಂದು ಹೇಳಿಕೊಂಡು ಪ್ರಾರ್ಥನೆಯಲ್ಲಿ ತೊಡಗಿದರೆ ಏನೂ ನಡೆಯದು. ಹೀಗೆ ಕರ್ತನಾದ ಯೇಸು ಕ್ರಿಸ್ತನು ಅದನ್ನು ತಿಳಿದಾತನಾಗಿದ್ದನು. ಆದರೆ ಸತ್ತು 4 ದಿನಗಳಾಗಿ ದುರ್ನಾತ ಹಿಡಿದಿದ್ದ ಲಾಜರನನ್ನು ಕರ್ತನಾದ ಯೇಸು ಕ್ರಿಸ್ತನು ಜೀವದಿಂದ ಎಬ್ಬಿಸಿದನು. ಈ ನಂಬಿಕೆ ಆತನಲ್ಲಿ ಹೇಗೆ ಉಂಟಾಯಿತು ಎಂಬ ಪ್ರಶ್ನೆ. ಆದರೆ ಆತ್ಮನ ಫಲವಾಗಿರುವ ನಂಬಿಕೆ. ಹೌದು, ಬೆತಾನ್ಯದ ಲಾಜರನೆಂಬವನು ಅಸ್ವಸ್ಥನಾಗಿರುತ್ತಾನೆ. ಅವನ ಅಕ್ಕಂದಿರು, ಸ್ವಾಮಿ ನಿನ್ನ ಪ್ರಿಯ ಮಿತ್ರನಿಗೆ ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳು ಕಳಿಸಿದ್ದನ್ನು ನೋಡುತ್ತೇವೆ. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಅಥವಾ ದೇವರಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಎಂದು ಹೇಳ್ತಾನೆ ಪ್ರೇರೆ. ಈ ಮರಣಕ್ಕಾಗಿ ಬಂದಿಲ್ಲ ಈ ಅನಾರೋಗ್ಯ. ಹೌದು ಪ್ರೇರೆ, ದೇವರ ಮಗನಿಗೆ ಮಹಿಮೆ ಉಂಟಾಗುತ್ತದೆ. ಆತನು ಸತ್ತ ನಂತರ ಏಸೆ ಎಬ್ಬಿಸುತ್ತಾನೆ. ಏಸೆ ಜೀವ ಪುನರುತ್ತಾನೆಂದು ಮೊದಲನೇ ಕಡೆ ಆತನೆಂದು ತೋರಿಸಿಕೊಳ್ಳಲು ಸಮಯ ಬಂದಿದೆ ಪ್ರೇರೆ. ಹೌದು, ಗಮನಿಸಿರಿ ಪ್ರೇರೆ, ಆ ಲಾಜರನು ಸಾಯುವುದಕ್ಕೆ ಮೊದಲೇ ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಎಂಬುದಾಗಿ ಕರ್ತನಾದ ಯೇಸು ಸ್ವಾಮಿಯೇ ಮೊದಲೇ ಹೇಳಿದ್ದಾನೆ. ಹೌದು, ಅದನ್ನು ಕರ್ತನು ಹೇಗೆ ತಿಳಿದನು? ಪ್ರಭು ಯೇಸು ಸ್ವಾಮಿಯು ತನ್ನ ದಿನನಿತ್ಯದ ಅಭ್ಯಾಸದ ಪ್ರಕಾರ ಮುಂಜಾನೆಯಲ್ಲಿ ತಂದೆ ದೇವರ ಬಳಿ, ಅಪ್ಪ ತಂದೆಯೇ, ಇಂದು ನಾನು ಯಾವ ಊರಿಗೆ ಹೋಗಬೇಕು, ಯಾರಿಗೆ ಯಾವ ಅದ್ಭುತವನ್ನು ಮಾಡಬೇಕು, ಯಾರನ್ನು ಮುಟ್ಟಿ ಬಿಡುಗಡೆ ಕೊಡಬೇಕು ಎಂಬುದನ್ನು ನನಗೆ ಪ್ರಕಟಿಸು ತಂದೆಯೇ ಎಂದು ಹೇಳಿ ಪ್ರಾರ್ಥಿಸುವಾಗ ತಂದೆ ದೇವರು ಲಾಜರನನ್ನು ಕುರಿತು ತನ್ನ ಚಿತ್ತವನ್ನು ಯೇಸು ಸ್ವಾಮಿಗೆ ಪ್ರಕಟಿಸಿದ್ದರಿಂದಲೇ
ಈ ನಂಬಿಕೆ ಬಂದಿತು ಪ್ರಿಯರೇ. ಹೌದು, ಈ ರೀತಿಯಲ್ಲಿ ನಂಬಿಕೆಯ ವರವು ಕ್ರಿಯಾತ್ಮಕವಾಗುವುದು. ಈ ರೀತಿಯಲ್ಲಿ ದೇವರ ಚಿತ್ತವನ್ನು ಅರಿತುಕೊಂಡಿದ್ದರಿಂದಲೇ ಲಾಜರನ ಸಮಾಧಿಯ ಮುಂದೆ ನಿಂತು ದೊಡ್ಡ ಶಬ್ದದಿಂದ, ಲಾಜರನೇ ಹೊರಗೆ ಬಾ ಎಂದು ಕೂಗಿ ಪ್ರಭು ಯೇಸು ಕ್ರಿಸ್ತನು ಹೇಳಿದನು. ಸತ್ತಿದ್ದವನು ಎದ್ದು ಹೊರಗೆ ಬರುತ್ತಾನೆ ಪ್ರೇರೆ. ಲಾಜರನನ್ನು ಕುರಿತು ದೇವ ಚಿತ್ತವು ಕೂಡ ಅದೇ ಆಗಿತ್ತು ಎಂದು ನೋಡುತ್ತೇವೆ. ಹೀಗೆ ಕರ್ತನಾದ ಯೇಸು ಕ್ರಿಸ್ತನು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನೂ ಮಾಡಲಾರನು. ಆತನು ಮಾಡುವುದನ್ನೆಲ್ಲ ಹಾಗೆಯೇ ಮಗನು ಮಾಡುತ್ತಾನೆ ಎಂದು ತಂದೆಯ ಬಗ್ಗೆ ಹೇಳುತ್ತಿದ್ದಾನೆ ಪ್ರೇರೆ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೀಗೆ ಕುಮಾರನು ತನ್ನನ್ನು ಕುರಿತು ಹೇಳುತ್ತಾನೆ. ಹೌದು ಪ್ರೇರೆ, ಪ್ರಭುವಾದ ಯೇಸು ಸ್ವಾಮಿಯು ಯಾರಿಗಾದರೂ ಬಿಡುಗಡೆಯನ್ನಾಗಲಿ ಸೌಖ್ಯವನ್ನಾಗಲಿ ಕೊಡಬೇಕಾಗಿದ್ದಲ್ಲಿ ತಂದೆ ದೇವರು ತನ್ನ ಕುಮಾರನಾದ ಯೇಸು ಸ್ವಾಮಿಗೆ ಅದನ್ನು ಪ್ರಕಟಿಸುವನು ಎಂದು. ಹೌದು ಪ್ರೇರೆ, ಸ್ವಂತ ಏನು ಮಾಡುವುದಿಲ್ಲ, ತಂದೆ ಮಾಡುವುದನ್ನು ನೋಡುವುದೇ ಮಗನು ಮಾಡುತ್ತಾನೆ. ತನ್ನ ಇಷ್ಟ ನೆರವೇರಿಸಲು ಬಂದಿಲ್ಲ ಅಂತ ಪ್ರೇರೆ, ದೇವರ ಇಷ್ಟ ನೆರವೇರಿಸಲು ಬಂದಿದ್ದೇನೆ ಎಂದು ಹೇಳ್ತಿದ್ದಾನೆ ಪ್ರಭು ಯೇಸು. ಹೀಗೆ ಕರ್ತನಾದ ಯೇಸು ಸ್ವಾಮಿಯು ದಿನಂಪ್ರತಿ ಮುಂಜಾನೆಯಲ್ಲಿ ತಂದೆ ದೇವರ ಸನ್ನಿಧಾನದಲ್ಲಿ ಕಾದಿದ್ದು ಅಂದಿನ ಸೇವಾ ಕಾರ್ಯಗಳನ್ನು ಕುರಿತು ವಿಚಾರಿಸುವಾಗ, ಇಂದು ಈ ಗ್ರಾಮಕ್ಕೆ ಹೋಗಬೇಕು ಮಗನೇ, ಈ ವಿಧವಾದ ವ್ಯಾಧಿ ಪೀಡಿತರಾಗಿರುವವರು ಅಥವಾ ಮರಣದ ಹಾಸಿಗೆಯಲ್ಲಿರುವವರನ್ನು ನೀನು ಗುಣಪಡಿಸಬೇಕು. ಈ ವಿಧವಾದ ಬಂಧನಗಳಲ್ಲಿ ಕೆಲವರು ಬಿದ್ದಿರುವರು, ಅವರಿಗೆ ಬಿಡುಗಡೆಯನ್ನು ಅನುಗ್ರಹಿಸಬೇಕು. ಇಂಥ ಕುಷ್ಠರೋಗಿಗಳನ್ನು ಮುಟ್ಟಿ ಅವರನ್ನು ಸ್ವಸ್ಥಗೊಳಿಸಬೇಕು ಎಂದು ಆಗಿಂದಾಗೆ ನೆರವೇರಿಸಬೇಕಾದ ಕಾರ್ಯಗಳನ್ನು ತಂದೆಯಾದ ದೇವರು ಯೇಸುವಿಗೆ ದಿನನಿತ್ಯದ ಪ್ರಾರ್ಥನೆಯಲ್ಲಿ ತಿಳಿಸುತ್ತಿದ್ದನು ಪ್ರೇರೆ. ಹೌದು, ಅದರಿಂದ ನಾವು ಕೂಡ ಪ್ರಾರ್ಥಿಸಬೇಕು. ಹೌದು ಪ್ರೇರೆ, ಇಂಥ ಕಾರ್ಯಗಳನ್ನು ತಂದೆಯಾದ ದೇವರಿಂದ ಮೊದಲೇ ತಿಳಿದುಕೊಳ್ಳುವಾತನಾಗಿ ದೇವರ ಚಿತ್ತವೇ ತನ್ನ ಚಿತ್ತವೆಂದು ಸ್ವೀಕಾರ ಮಾಡುತ್ತಿದ್ದನು ಯೇಸು ಪ್ರಭು. ಇದೇ ಕರ್ತನಾದ ಯೇಸು ಕ್ರಿಸ್ತನ ಅನುಭವ. ತಂದೆಯು ಮಗನ ಮೇಲೆ ಅಂದರೆ ಯೇಸು ಕ್ರಿಸ್ತನ ಮೇಲೆ ಮಮತೆ ಇಟ್ಟು ತಾನು ಮಾಡುವಂಥವುಗಳನ್ನೆಲ್ಲ ಆತನಿಗೆ ತೋರಿಸುತ್ತಾನೆ. ಇದಲ್ಲದೆ ಇವುಗಳಿಗಿಂತ ದೊಡ್ಡ ಕೆಲಸಗಳನ್ನು ಅವನಿಗೆ ತೋರಿಸುವನು. ಅವುಗಳನ್ನು ನೋಡಿ ನಿಮಗೆ ಆಶ್ಚರ್ಯವಾಗುವುದೆಂದು ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನುಡಿಯೋದನ್ನು ನೋಡುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 5 ವರ್ಸ್ 21. ಇಲ್ಲಿ ಗಮನಿಸಿರಿ ಪ್ರೇರೆ, ತಂದೆ ದೇವರು ತಾನು ಮಾಡುವವುಗಳನ್ನೆಲ್ಲ ತನ್ನ ಮಗನಾದ ಯೇಸು ಕ್ರಿಸ್ತನಿಗೆ ತೋರಿಸುವರು ಎಂದು ಹೇಳುತ್ತಿದ್ದಾನೆ. ಅಂದರೆ ಇಂದು ನಾಯಿನೂರಿನಲ್ಲಿ ಏನು ನಡೆಯಲಿದೆ, ಬೆಥೆಸ್ದಾ ಕೊಳದ ಸಮೀಪದಲ್ಲಿ ನಡೆಯುವುದೇನು, ಸಿಲೋವ ಕೊಳದ ಬಳಿ ನಡೆಯುವುದೇನು, ನೀವು ಯೆರಿಕೋವಿನ ಮಾರ್ಗವಾಗಿ ಹೋಗಲಿರುವಾಗ ಅಲ್ಲಿ ಏನು ನಡೆಯಲಿದೆ, ನೀವು ಆ ಬಾವಿಯ ಸಮೀಪದಲ್ಲಿ ಕುಳಿತಿರುವಾಗ ಅಲ್ಲಿ ಬರಲಿರುವ ಒಬ್ಬಾಕೆಯನ್ನು ನೀವು ರಕ್ಷಣೆಯ ಮಾರ್ಗಕ್ಕೆ ನಡೆಸಬೇಕು ಎಂಬುದನ್ನೆಲ್ಲ ತಂದೆ ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನಿಗೆ ಪ್ರಸ್ತಾವನೆ ಅಂದರೆ ಮುಂದೆಯೇ ತಿಳಿಸಿಕೊಡುತ್ತಿದ್ದರು. ಹೌದು, ಅದನ್ನು ಪ್ರಭು ಯೇಸು ಕ್ರಿಸ್ತನು ಕರ್ತನು ಗ್ರಹಿಸಿಕೊಂಡಾತನಾಗಿ ಹಾಗೆಯೇ ನೆರವೇರಿಸುತ್ತಿದ್ದನು. ಇದೇ ರಹಸ್ಯ ಪ್ರೇರೆ. ಹೌದು, ಆತ್ಮನ ಪರವಾಗಿರುವ ನಂಬಿಕೆ, ದೇವರ ಪ್ರವೇಶ. ನನ್ನ ಪ್ರೇರೆ, ನೀವು ಒಬ್ಬ ದೇವ ಸೇವಕರಾಗಿಯೇ ಅಥವಾ ಒಬ್ಬ ವಿಶ್ವಾಸಿಯಾಗಿಯೇ ಇರಬಹುದು. ನೀವು ನಿಮ್ಮ ಸ್ವಂತ ಇಷ್ಟದಂತೆ ಸೇವೆ ಮಾಡಲಾಗದು. ನಾನು ನನ್ನ ಸ್ವಂತ ಇಷ್ಟದಂತೆ ಸೇವೆ ಮಾಡಲಾಗದು. ನಾನು ಆತನನ್ನು ಸ್ವಸ್ಥ ಮಾಡುವೆನು ಮತ್ತು ಇವನನ್ನು ಬಿಡುಗಡೆ ಮಾಡುವೆನು ಎಂದೆಲ್ಲ ಹೇಳಿಕೊಂಡು ಸವಾಲು ಹಾಕುವವರಾಗಿರಬಾರದು. ದೇವ ಸೇವಕರು ಪ್ರತಿನಿತ್ಯವೂ ಕರ್ತನ ಸನ್ನಿಧಾನದಲ್ಲಿ ಕಾದಿದ್ದು, ತಂದೆಯೇ, ಸ್ವಾಮಿ ಯೇಸು ಕ್ರಿಸ್ತನೇ, ಪರಿಶುದ್ಧಾತ್ಮ ದೇವರೇ, ಇಂದು ನಾನು ಯಾರಿಗಾಗಿ ಪ್ರಾರ್ಥಿಸಬೇಕು, ಯಾರನ್ನು ಮುಟ್ಟಬೇಕು, ಪ್ರೇರೆ, ಯಾರಿಗೆ ಸಾರಬೇಕು ಎಂದು ತಿಳಿಯಬೇಕಾಗಿದೆ. ನೀವು ಅದ್ಭುತವನ್ನು ಯಾವ ವಿಧವಾಗಿ ಮಾಡುತ್ತೀರಿ, ನಿಮ್ಮ ಚಿತ್ತವನ್ನು ತಿಳಿಯಪಡಿಸಿರಿ ಎಂದು ನಮ್ರತೆಯಿಂದ ಹೇಳಿಕೊಂಡು ದೇವರಾದ ಕರ್ತನು ಏನು ಮಾಡುವಂತೆ ಹೇಳುವರೋ ಅದನ್ನು ಸರಿಯಾಗಿ ಕೇಳಿ ಗಮನಿಸಿ ತಿಳಿದುಕೊಳ್ಳಬೇಕು ಪ್ರೇರೆ. ಇದೇ ರೀತಿ ಮಾಡುವಿರಾದರೆ ಮಾತ್ರವೇ ವರಗಳು ನಿಮ್ಮ ಮೂಲಕ ಕ್ರಿಯೆ ಮಾಡಿ ಅದ್ಭುತಗಳು ನಡೆಯುತ್ತವೆ ಪ್ರೇರೆ. ಅದ್ಭುತಗಳೇ ದೊಡ್ಡ ಅದ್ಭುತ. ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವ ಅದ್ಭುತ ಪ್ರೇರೆ. ಸ್ವರ್ಗದಲ್ಲಿ ದೇವರಿಗೆ ದೇವದೂತರ ಮುಂದೆ ಸಂತೋಷವಾಗುತ್ತದೆ ಪ್ರೇರೆ. ಒಬ್ಬ ಪಾಪಿಯ ವಿಷಯದಲ್ಲಿ ಸ್ವರ್ಗದಲ್ಲಿ ಸಂತೋಷ. ಪಾಪಿಯು ಪಾಪವನ್ನು ಬಿಟ್ಟು ಪಶ್ಚಾತ್ತಾಪಪಟ್ಟು ದೇವರ ಮಾರ್ಗಕ್ಕೆ ತಿರುಗಿಕೊಳ್ಳುವುದು, ಯೇಸುವನ್ನು ವಿಶ್ವಾಸುವುದು, ನನ್ನ ಸೃಷ್ಟಿಕರ್ತನು ರಕ್ಷಕನು ದೇವರೆಂದು. ಹೀಗೆ ಪ್ರೇರೆ
ಆದ ಕಾರಣ ನಾವು ದೇವರಾದ ಕರ್ತನ ಚಿತ್ತವನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ಆತನ ಸನ್ನಿಧಾನದಲ್ಲಿ ಕಾದಿದ್ದು ಪ್ರಾರ್ಥನೆ ಮಾಡಬೇಕೆಂದು ನಾವು ಗ್ರಹಿಸಿಕೊಳ್ಳುವವರಾಗಿರಬೇಕು. ಹಾಗೂ ಸ್ವಾರ್ಥ ಕೂಟಗಳಿಗೆ ಹೋಗುವ ಮೊದಲು ಉಪವಾಸವಿದ್ದು ಪ್ರಾರ್ಥನೆಯಲ್ಲಿ ಕಾದಿರುವ ಉದ್ದೇಶವೂ ಇದೇ ಆಗಿದೆ ಪ್ರೇರೆ. ಭಾನುವಾರದ ಆರಾಧನೆಗೆ ಹೋಗುವುದಕ್ಕೆ ಮೊದಲು ಉಪವಾಸ ಮಾಡಿ ಕಾದಿದ್ದು ಪ್ರಾರ್ಥನೆ ಮಾಡುವವರ ರಹಸ್ಯವೂ ಇದೆ ಪ್ರೇರೆ. ಮತ್ತು ಅನೇಕ ಸೇವಕರು ನೀನು ಕೂಡ ದೇವರಾಗಿ ಜೀವಿಸುವಾಗ ಅಥವಾ ಸುವಾರ್ತೆ ಕೂಟದಲ್ಲಿ ವೇದಿಕೆಯಲ್ಲಿ ನಿಂತು ಸಂದೇಶ ನೀಡುವುದಕ್ಕೆ ಮೊದಲೇ ಅನೇಕ ಗಂಟೆಗಳ ಕಾಲ ದೇವರ ಸನ್ನಿಧಾನದಲ್ಲಿ ಕಾದಿದ್ದು ಪ್ರಾರ್ಥನೆ ಮಾಡಬೇಕಾಗಿದೆ. ಆ ದಿನವಿಡೀ ನಾವು ಯಾರನ್ನು ಸಂಧಿಸಲು ಬಯಸಬಾರದು. ದೇವರನ್ನೇ ಬೆಳಗಿನಿಂದಲೂ ಉಪವಾಸ ಅಥವಾ ಮೊಣಕಾಲು ಇನ್ನಿತರೆ ರೀತಿಯಲ್ಲಿ ಸನ್ನಿಧಾನದಲ್ಲಿರಬೇಕು. ದೇವರ ಸನ್ನಿಧಾನದಲ್ಲಿ ಕಡೇ ಪಕ್ಷವಾಗಿ 4 ಗಂಟೆಗಳ ಕಾಲವಾದರೂ 3 ರಿಂದ 4 ಗಂಟೆಗಳ ಕಾಲವಾದರೂ ಪ್ರಾರ್ಥನೆ ಮಾಡಬೇಕಾಗಿದೆ. ಮತ್ತು ಆ ದಿನದ ಮಧ್ಯಾಹ್ನ ಮಿತವಾದ ಆಹಾರವನ್ನು ಸೇವಿಸಿ ಸ್ವಲ್ಪ ವಿಶ್ರಮಿಸಿಕೊಂಡು ನಂತರ ವೇದಿಕೆಗೆ ಬರುವ ಮುನ್ನ 2 ಗಂಟೆಗಳ ಕಾಲವಾದರೂ ಪ್ರಾರ್ಥಿಸಬೇಕಾಗಿದೆ. ಹೌದು, ನೀವು ಪ್ರಾರ್ಥನೆಯಲ್ಲಿ ಏನೆಂದು ಬೇಡಿಕೊಳ್ಳುವಿರೋ ಅದು ನಿಮಗೆ ಸಿಗುವುದೆಂದು ವಿಶ್ವಾಸಿಸಿರಿ, ಅದು ನಿಮಗೆ ಖಚಿತವಾಗಿ ಸಿಗುತ್ತದೆ ಎಂದು ಹೇಳಿದ್ದಾನೆ ಪ್ರಭು. ಹೌದು, ಈ ಪ್ರಾರ್ಥನಾ ಸಮಯದಲ್ಲಿ ಕರ್ತನೆ ಇಂದು ಊಟಕ್ಕೆ ಬರುವವರಿಗೆ ಯಾವ ಸಂದೇಶವನ್ನು ಕೊಡಬೇಕೆಂದು ಕೂಡ ಕೇಳಬೇಕು ಪ್ರೇರೆ. ಕೇಳುವಾಗ ಈ ಜನರಿಗೆ ಯಾವ ಅದ್ಭುತ ನೀವು ಮಾಡಲಿರುವಿರಿ, ಇಂದು ಯಾರನ್ನೆಲ್ಲ ಮುಟ್ಟಿ ಸ್ವಸ್ಥ ಮಾಡಲಿರುವಿರಿ ಎಂದೆಲ್ಲ ನಾವು ಪ್ರಾರ್ಥನೆ ಕೇಳಬಹುದು. ಹೀಗೆ ಕಾದಿದ್ದು ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನು ಜೀವ ಮರಣಗಳ ಒಡೆಯನು, ಭೂಮಿಯ ಮೇಲೆ ದೇವರ ಸರ್ವಶಕ್ತಿಯಾದ ಆತನು. ಈ ವಿಧವಾದ ಸಮಸ್ಯೆಗಳೊಂದಿಗೆ ಜನರು ಬರುತ್ತಾರೆ. ಅವರನ್ನೆಲ್ಲ ನಾನು ಮುಟ್ಟಿ ಗುಣಪಡಿಸಿ ಬಿಡುಗಡೆಯನ್ನು ಕೊಡುವುದಕ್ಕೆ ಬಯಸುತ್ತೇನೆ. ಆದ್ದರಿಂದ ನಿರ್ದಿಷ್ಟವಾಗಿ ಈ ಕಾರ್ಯಕ್ಕೆ ಪ್ರಾರ್ಥನೆ ಮಾಡು ಎಂಬುದಾಗಿ ಎಲ್ಲ ಕಾರ್ಯಗಳನ್ನು ವಿವರವಾಗಿ ತಿಳಿಸುವ ಅನುಭವ ಇದೆ ಪ್ರೇರೆ. ವಿಶ್ವಾಸಿ ಭಕ್ತರ ಸೇವಕರ ಜೀವನದಲ್ಲಿ ದೇವರು ಜೀವಂತ ಕಾರ್ಯ ಮಾಡುತ್ತಾನೆ. ನಮ್ಮ ಮಧ್ಯದಲ್ಲಿದ್ದಾನೆ, ನಮ್ಮೊಳಗಿದ್ದಾನೆ ಪ್ರೇರೆ. ಲೋಕದಲ್ಲಿರುವ ದುರಾತ್ಮನಿಗಿಂತ ನಮ್ಮ ಆತ್ಮದ ಕಣ್ಣನ್ನು ತೆರೆಸಿ ನಮ್ಮೊಳಗೆ ವಾಸ ಮಾಡುವ ದೇವರು ದೊಡ್ಡ ಆತನು, ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ. ಹೀಗೆ ಕೆಲವು ಸಂದರ್ಭಗಳಲ್ಲಿ ಈ ಹೆಸರಿನವರು ಬರುತ್ತಾರೆ ಎಂದು ಹೇಳಿ ಅಂಥವರ ಹೆಸರನ್ನು ಸಹ ಕರ್ತನು ಪ್ರಕಟಿಸಿ ತೋರಿಸಿಕೊಡುವ ಆತನಾಗಿದ್ದಾನೆ ಪ್ರೇರೆ. ಅವನ್ನೆಲ್ಲ ನಾವು ಆಂತರ್ಯದಲ್ಲಿ ಹೊಂದಿಕೊಂಡು ಕರ್ತನು ಅಪೇಕ್ಷಿಸುವ ರೀತಿಯಲ್ಲಿ ಮಾಡಿ ಮುಗಿಸಬೇಕಾಗಿದೆ. ಇದೇ ಸೇವೆ, ಇದೇ ಸೇವಕರಾದ ನಮ್ಮ ಅನುಭವವಾಗಿರಬೇಕು. ಹೌದು ಪ್ರೇರೆ. ಮತ್ತು ಹೊತ್ತು ಕಳೆಯುವುದಕ್ಕೋಸ್ಕರ ನಡೆಸುವಂಥ ಮಾಯಾಜಾಲವಲ್ಲ ಸೇವೆ ಎಂದರೆ, ಸುವಾರ್ತೆ ಎಂದರೆ. ಅದಕ್ಕಾಗಿ ದೇವಾದಿ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ಕಾದಿರುವ ಅನುಭವ ಬೇಕಾಗಿದೆ. ಆದ್ದರಿಂದಲೇ ಪ್ರಭುವಾದ ಯೇಸು ಕ್ರಿಸ್ತನು ರಕ್ಷಕ ದೇವರು ಮುಂಜಾನೆಯಲ್ಲಿ ಸಮಯಗಳಲ್ಲಿ ತಂದೆ ದೇವರ ಸನ್ನಿಧಾನದಲ್ಲಿ ಕಾದಿದ್ದು ಪ್ರತಿನಿತ್ಯವೂ ತಂದೆಯ ಚಿತ್ತದಂತೆಯೇ ಸೇವೆಯನ್ನು ನೆರವೇರಿಸಿದ ಬಳಿಕ ಸಾಯಂಕಾಲದ ಸಮಯದಲ್ಲಿ ಪುನಃ ತಂದೆಯಾದ ದೇವರ ಸನ್ನಿಧಾನಕ್ಕೆ ಧಾವಿಸಿ ಬಂದು, ಅಪ್ಪ ತಂದೆಯೇ, ನೀವು ನನ್ನ ಬಳಿ ಯಾವ ಕಾರ್ಯಗಳನ್ನು ಮಾಡಬೇಕೆಂದು ಹೇಳಿದಿರೋ ಅವನ್ನೆಲ್ಲ ನೆರವೇರಿಸಿದ್ದೇನೆ ಎಂದು ಹೇಳುತ್ತಾ ಸ್ತೋತ್ರ ಸಲ್ಲಿಸುವ ಅನುಭವ ಯೇಸು ಕ್ರಿಸ್ತನದಾಗಿತ್ತು ಪ್ರೇರೆ. ನಮ್ಮ ಅನುಭವ ಕೂಡ ಅದೇ ರೀತಿಯಾಗಿರಬೇಕೆಂದು ಪ್ರಾರ್ಥಿಸಬೇಕಾಗಿದೆ. ಹೌದು ಪ್ರಭು ಯೇಸು ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಸೇವೆ ಎಂದರೆ ಇದೇ. ದೇವರಾದ ಕರ್ತನು ಇದನ್ನೇ ನಮ್ಮಿಂದ ಅಪೇಕ್ಷಿಸುತ್ತಾನೆ. ಪ್ರತಿದಿನವೂ ಕೂಟವನ್ನು ಅಥವಾ ಸಭೆಯ ಸೇವೆಯನ್ನು, ವಾಕ್ಯ ಬೋಧನೆಯನ್ನು ಮುಗಿಸಿದ ತರುವಾಯ ಕರ್ತನ ಸನ್ನಿಧಾನದಲ್ಲಿ, ಕರ್ತನೆ ನೀನು ಹೇಳಿದ ರೀತಿಯಲ್ಲಿ ಎಲ್ಲವನ್ನು ನಾನು ಮಾಡಿರುವೆನಾ ಎಂದು ಬೇಡಬೇಕಾಗಿದೆ. ನೀವು ಯೂಟ್ಯೂಬ್ನಲ್ಲಿ ವಾಕ್ಯ ಚಾನಲ್ ಮಾಡುತ್ತಿರಬಹುದು ಅಥವಾ ವೈಯಕ್ತಿಕವಾಗಿ ಸೇವೆ ಮಾಡುತ್ತಿರಬಹುದು. ಸಮಾಜದಲ್ಲಿ ಪ್ರೇರೆ ಕರಪತ್ರ ಹಂಚುವುದಾಗಲಿ, ನೆರೆಯವರಿಗೆ ಅನ್ಯ ಜನರಿಗೆ ಸುವಾರ್ತೆ ಸಾರುವುದಾಗಲಿ, ಯೇಸುವಿನ ಬಗ್ಗೆ ನಾವು ದೇವರ ಚಿತ್ತವನ್ನು ಎಲ್ಲವನ್ನು ಮಾಡುತ್ತಿರುವನ ದೇವರ ಚಿತ್ತದಂತೆ. ಸ್ವಾಮಿ, ನಾನು ಯಾವುದನ್ನಾದರೂ ಮೀರಿದ್ದರೆ ಅದನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಬೇಕಾಗಿದೆ. ಅದನ್ನು ಸಹ ಕರ್ತನು ನಮಗೆ ಪ್ರಕಟಿಸುತ್ತಾನೆ ಪ್ರೇರೆ. ಹೌದು, ಹೀಗೆ ಮಾಡಿದಂಥ ತಪ್ಪಿಗಾಗಿ ವ್ಯತ್ಯಪಡಬೇಕಾಗಿದೆ ಮತ್ತು ದೇವರಲ್ಲಿ ಕ್ಷಮೆಯನ್ನು ಕೇಳಿಕೊಂಡು ಇನ್ನು ಮುಂದೆ ನಾನು ಈ ವಿಧವಾಗಿ ತಪ್ಪನ್ನು ಮಾಡದಂತೆ ನನ್ನನ್ನು ಉತ್ತಮವಾಗಿ ನಡೆಸು ಸ್ವಾಮಿ ಯೇಸು ಕ್ರಿಸ್ತನೇ, ರಕ್ಷಕ, ಒಡೆಯ ಎಂದು ಕೇಳಿಕೊಳ್ಳಬೇಕಾಗಿದೆ. ಆಗ ನಮ್ಮಲ್ಲಿ ನಂಬಿಕೆ ಹೆಚ್ಚುತ್ತದೆ. ಹೌದು, ದೇವರಿಗೆ ಸ್ತೋತ್ರ ಯೇಸು ನಾಮದಲ್ಲಿ. ಈ ವಿಧವಾಗಿ ಪ್ರಾರ್ಥನೆಯನ್ನು
ಮಾಡಬೇಕಾಗಿದೆ. ಪ್ರಸಂಗ ಮಾಡುವುದಕ್ಕಾಗಿ ನಾವು ವೇದಿಕೆಯಲ್ಲಿ ನಿಲ್ಲುವಾಗ ಕೂಡ ಪ್ರೇರೆ, ಇನ್ನಿತರರಿಗೆ ಹೇಳುವಾಗ ಕೂಡ ನಂಬಿಕೆ ಹೊರವು ನಮ್ಮಲ್ಲಿ ಶಕ್ತಿಯುತವಾಗಿ ನಿಲ್ಲುತ್ತದೆ. ಮತ್ತು ನಮ್ಮ ಪ್ರಾರ್ಥನಾ ಕೋಣೆಯಲ್ಲಿ ಪ್ರಾರ್ಥಿಸುವಾಗಲೇ ಇಂದು ಅದ್ಭುತ ನಡೆಯುವುದು, ಜನರು ಸ್ವಸ್ಥತೆಯನ್ನು ಹೊಂದಿಕೊಳ್ಳುವರು ಎಂಬ ನಿಶ್ಚಲವಾದ ನಂಬಿಕೆಯು ನಮ್ಮೊಳಗೆ ಉಂಟಾಗುತ್ತದೆ. ಹೌದು, ಹೀಗೆ ಕರ್ತನಾದ ಯೇಸು ಕ್ರಿಸ್ತನ ಆ ಪ್ರಾರ್ಥನೆಯ ಮೂಲಕವಾಗಿಯೇ ತಂದೆ ದೇವರಿಂದ ಸಕಲವನ್ನು ಅರಿತುಕೊಂಡನು. ನೀವು ನಾನು ಸಹ ಪ್ರಭು ಯೇಸು ಕ್ರಿಸ್ತನಂತೆ ಪ್ರಾರ್ಥನೆ ಮಾಡಿ ದೇವರ ಚಿತ್ತವನ್ನು ತಿಳಿದುಕೊಳ್ಳುವುದಾದರೆ ಸಿಂಹದಂಥ ದೊಡ್ಡ ಬಲವು, ವಿಶೇಷವಾದ ನಂಬಿಕೆಯು ನಮ್ಮೊಳಗೆ ಉಂಟಾಗುತ್ತದೆ ಪ್ರೇರೆ. ಆಗ ನಾವು ಇಗೋ ಅದ್ಭುತ ನಡೆಯುತ್ತದೆ, ಕರ್ತನು ನಿಮ್ಮನ್ನು ಮುಟ್ಟುತ್ತಾನೆ, ಸ್ವಸ್ಥತೆಯನ್ನು ಬಿಡುಗಡೆಯನ್ನು ಹೊಂದಿಕೊಳ್ಳಿರಿ ದೇವರ ಪರಿಶುದ್ಧಾತ್ಮ ಪರವಾಗಿರುವ ನಂಬಿಕೆಯ ಮೂಲಕ ಎಂದು ಹೇಳುವಾಗಲೇ ದೇವರು ಪ್ರಕಟಿಸಿದ ರೀತಿಯಲ್ಲಿ ಜನರ ಮಧ್ಯೆ ಮಹತ್ತರವಾದ ಅದ್ಭುತಗಳು ನಡೆಯುವುದು, ಬಿಡುಗಡೆ ಉಂಟಾಗುತ್ತದೆ ಪ್ರೇರೆ. ಹೌದು, ನಾನು ಬಂದಿರುವುದು ಬಂಧಿತರಿಗೆ ಬಿಡುಗಡೆಯನ್ನು, ಬಡವರಿಗೆ ಸುವರ್ತಮಾನವನ್ನು ಪ್ರಕಟಿಸಲು, ಶೋಕಿಸುತ್ತಿರುವವರಿಗೆ ಬರೀ ಬೂದಿಗೆ ಬದಲಾಗಿ ಶಿರೋಭೂಷಣ, ಆನಂದ ತೈಲ, ಉತ್ಸಾಹ ಸ್ತೋತ್ರ, ಕುಂದಿದ ಮನೆಗೆ ತೊಡಿಸಲು ಬಂದಿದ್ದೇನೆ ಎಂದು ಹೇಳ್ತಿದ್ದಾನೆ ಪ್ರೇರೆ. ಬಿಡುಗಡೆ. ಹೌದು, ಸೈತಾನ ಕಾರ್ಯವನ್ನು ನಾಶ ಮಾಡಲು ದೇವಕುಮಾರ ಪ್ರತ್ಯಕ್ಷ ಆಗಿದ್ದಾನೆ. ಅನೇಕ ಕಾರ್ಯಗಳಿವೆ ಪ್ರೇರೆ. ಯೇಸು ಕ್ರಿಸ್ತನ ಈ ಲೋಕ ಪ್ರವೇಶಕ್ಕೆ ವಿಶೇಷವಾಗಿ ನಮ್ಮ ಪಾಪಗಳಿಂದ ನಮ್ಮನ್ನು ರಕ್ಷಿಸಲು, ಕಾಯಲು, ಮತ್ತೆ ಮಾಡದಂತೆ ಹೊಸ ಸೃಷ್ಟಿಯನ್ನಾಗಿಸಲು. ಹೀಗೆ ಕೆಲವು ವರ್ಷಗಳ ಹಿಂದೆ ಆ ಸೇವೆಯ ನಿಮಿತ್ತ ಒಬ್ಬ ಸೇವಕ ಕನ್ಯಾಕುಮಾರಿ ಜಿಲ್ಲೆಯ ಒಂದು ಗ್ರಾಮಕ್ಕೆ ಹೋಗಿದ್ದನು ಪ್ರೇರೆ. ಒಂದು ದಿನ ಕೂಟ ಮುಗಿದ ಬಳಿಕ ಯೇಸು ಸ್ವಾಮಿಯನ್ನು ಅರಿಯದಂಥ ಕುಟುಂಬಕ್ಕೆ ಸೇರಿದ ಒಬ್ಬ ಯವನಸ್ಥನನ್ನು ಕೈಕಾಲುಗಳನ್ನು ಸರಪಳಿಯಿಂದ ಬಂಧಿಸಿ ಎತ್ತಿಕೊಂಡು ಬಂದಿರುತ್ತಾರೆ. ಆ ಭಯಂಕರವಾದ ಆ ದುರಾತ್ಮ ಅವನನ್ನು ಹಿಡಿದಿತ್ತು. ಎಲ್ಲೆಲ್ಲಿಗೂ ಎತ್ತಿಕೊಂಡು ಹೋಗಿದ್ದಾಗಿಯೂ ಅವನಿಗೆ ಬಿಡುಗಡೆಯಾಗಿರಲಿಲ್ಲ. ಅದೇ ಸಮಯದಲ್ಲಿ ಆ ತಮಿಳುನಾಡಿನ ಒಬ್ಬ ಸೇವಕನ ಬಳಿಗೆ ಆ ದುಷ್ಟಾತ್ಮ ಪೀಡಿತನನ್ನು ಕರೆದುಕೊಂಡು ಬರುತ್ತಾರೆ. ಆಗ ಆ ಸೇವಕನು ಆ ಅಶುದ್ಧಾತ್ಮನು ಬಿಡಿಸುವುದಕ್ಕಾಗಿ ವಿಶೇಷವಾದ ವರವನ್ನು ಪಡೆದಿದ್ದ ತನ್ನೊಂದಿಗಿದ್ದ ಆ ಇನ್ನೊಬ್ಬ ದೇವ ಸೇವಕನನ್ನು ಅವರ ಬಳಿಗೆ ಕರೆದುಕೊಂಡು ಹೋಗುತ್ತಾನೆ ಪ್ರೇರೆ. ದೇವಪೀಡಿತರ ಬಳಿಗೆ ಆ ದೇವಪೀಡಿತ ಹುಡುಗನನ್ನು ನೋಡಿದ ಆ ದೇವ ಸೇವಕ, ಇದಕ್ಕೋಸ್ಕರ ಉಪವಾಸವಿದ್ದು ಪ್ರಾರ್ಥಿಸಬೇಕಾಗಿದೆ, ನಾಳೆಯ ದಿನ ನಾನು ಉಪವಾಸ ಪ್ರಾರ್ಥನೆ ಮಾಡಿ ಬರುತ್ತೇನೆ, ನೀವು ಸಹ ಉಪವಾಸದೊಂದಿಗೆ ಬನ್ನಿರಿ ಎಂದು ಅವರಿಗೆ ಹೇಳಿ ಕಳಿಸುತ್ತಾನೆ. ಮಾರನೇ ದಿನ ಕೂಟಕ್ಕೆ ಅವರನ್ನು ಕರೆದುಕೊಂಡು ಬಂದ ವೇಳೆಯಲ್ಲಿ ಸಹೋದರ ಕೂಡಲೇ ಅವನ ಮೇಲೆ ಕೈಯಿಟ್ಟು ಪ್ರಾರ್ಥಿಸಲಿಲ್ಲ ಪ್ರೇರೆ. ಮೊದಲು ಅವನನ್ನು ಕಟ್ಟಿರುವ ಕಟ್ಟುಗಳನ್ನೆಲ್ಲ ಬಿಚ್ಚಿಬಿಡಿರಿ ಎಂದು ಹೇಳುತ್ತಾನೆ. ಆಗ ಅವನನ್ನು ದೇವಪೀಡಿತನನ್ನು ಕರೆದುಕೊಂಡು ಬಂದವರು, ಇವನು ಕಟ್ಟುಗಳನ್ನು ಬಿಚ್ಚಿದರೆ ಇವನನ್ನು ಹಿಡಿದುಕೊಳ್ಳಲಾಗುವುದಿಲ್ಲ, ಅವನು ಎಲ್ಲರನ್ನು ಹೊಡೆದು ಬಿಡುವನು, ಜಜ್ಜಿ ಬಿಡುವನು, ಆದ್ದರಿಂದಲೇ ನಾವು ಇಷ್ಟು ಕಠಿಣವಾದ ಸರಪಳಿಯಿಂದ ಬಂಧಿಸಿದ್ದೇವೆ ಎಂದು ಹೇಳುತ್ತಾರೆ. ಕೂಡಲೇ ಆ ಸಹೋದರ ದೇವಸೇವಕ, ಇಲ್ಲಿ ನೀವು ಅವನನ್ನು ಬಿಚ್ಚಿಬಿಡಿರಿ, ಇವನಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿಡುಗಡೆಯಾಗಿದೆ ಎಂದು ದೃಢವಾಗಿ ಹೇಳಿದರು. ಆಗ ಸಹೋದರ ಅವನ ಮೇಲೆ ಕೈಯಿಟ್ಟು ಪ್ರಾರ್ಥಿಸಲೂ ಇಲ್ಲ, ಹೋರಾಡಲೂ ಇಲ್ಲ, ಬಿಚ್ಚಿಬಿಡಿರಿ ಎಂದು ಮಾತ್ರ ಹೇಳಿದನು. ಅಷ್ಟೇ. ಆ ಸರಪಣಿಗಳನ್ನೆಲ್ಲ ಬಿಚ್ಚಿಬಿಟ್ಟ ನಂತರ ಆ ಯುವಕನು ಏನನ್ನು ಅರಿಯದ ಒಂದು ಚಿಕ್ಕ ಮಗುವಿನಂತೆ ಸೌಮ್ಯವಾಗಿ ನಿಂತಿದ್ದನು. ಇದನ್ನು ನೋಡಿ ಎಲ್ಲರೂ ಬಹಳ ಆಶ್ಚರ್ಯಕ್ಕೊಳಗಾಗುತ್ತಾರೆ. ಕಾರಣ ಏನು? ಆ ಸಹೋದರ ರಾತ್ರಿಯಲ್ಲಿ ದೇವರಾದ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಆ ಯುವಕನಿಗೆ ಕರ್ತನ ವಿಮೋಚನೆಯನ್ನು ಕೊಡಲು ಚಿತ್ತವುಳ್ಳಾತನಾಗಿದ್ದಾನೆ, ಇಷ್ಟವುಳ್ಳಾತನಾಗಿದ್ದಾನೆ ಎಂಬ ದೇವಚಿತ್ತನವನ್ನು ನಿರ್ದಿಷ್ಟವಾಗಿ ಹೊಂದಿಕೊಂಡನು. ಇಷ್ಟು ಮಾತ್ರವೇ ಹೌದು ಪ್ರೇರೆ. ನಮ್ಮ ನರಭಾವದಲ್ಲಿ ಹೇಳಿಕೊಳ್ಳುವುದಲ್ಲ, ದೇವಾದಿ ದೇವರ ವಾಕ್ಯವನ್ನು ಪಡೆದು ಆತನ ಚಿತ್ತವನ್ನು ಅರಿಯುವುದೇ ಆ ಪರಮ ರಹಸ್ಯ ಪ್ರೇರೆ. ಹೀಗೆ ಅಲ್ಲಿ ಹೋರಾಟವೇ ಇಲ್ಲ. ದೇವರ ವಾಕ್ಯವನ್ನು ಪಡೆದು ಆತನ ಚಿತ್ತವನ್ನು ಅರಿತುಕೊಳ್ಳುವುದಾದರೆ ಹೋರಾಟ ಇರುವುದಿಲ್ಲ. ನಂಬಿಕೆಯ ಹೊರವು ಕ್ರಿಯೆ ಮಾಡುವಾಗ ಆ ಕೂಡಲೇ ಬಿಡುಗಡೆ ಉಂಟಾಗುತ್ತದೆ. ಇದೇ ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆ ಪ್ರೇರೆ. ಹೌದು, ಅಂತ ಮಹಿಮೆ ತಂದೆ ದೇವರು ಯೇಸು ಕ್ರಿಸ್ತ ನಾಮದಲ್ಲಿ ನಮ್ಮೆಲ್ಲರಿಗೂ ದಯಪಾಲಿಸಲಿ. ಆಮೇಲೆ ಪ್ರೇರೆ ಪ್ರಾರ್ಥನೆ ಮಾಡಿಕೊಂಡು, ಆತ್ಮನ ಪರವಾಗಿರುವ ನಂಬಿಕೆ, ಗಾಡ್ ಈಸ್ ಇಂಟರ್ವೆನ್ಷನ್. ಆದರೆ ದೇವರೇ ನಮಗೆ ಅಸಾಧ್ಯವಾದ ಕಾರ್ಯಗಳಲ್ಲಿ ಸುಸಾಧ್ಯವಾಗುವಂತೆ ಪ್ರವೇಶವಾಗುತ್ತಾನೆ ಪ್ರೇರೆ.
ದೇವರೇ, ನೀನು ಗುಣಪಡಿಸಿದರೆ ನಾವು ಗುಣ ಹೊಂದುವೆವು, ನೀವು ರಕ್ಷಿಸಿದರೆ ರಕ್ಷಣೆ ಹೊಂದುವೆವು, ನೀವು ಬಿಡಿಸಿದರೆ ಬಿಡುಗಡೆಯಾಗುವೆವು. ಹೌದು, ಅಂತ ಪ್ರಾರ್ಥನೆ ಮಾಡೋಣ ಪ್ರೇರೆ. ದೇವರು ಒಳ್ಳೆಯತನಾಗಿದ್ದಾನೆ, ಆತನಲ್ಲಿ ನಂಬಿಕೆ ಇಟ್ಟವರು ಆಶಾಭಂಗ ಹೊಂದುವುದಿಲ್ಲ. ಯೇಸುವೇ ರಕ್ಷಕ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಅಂತ ಕೃಪೆ ಉಂಟಾಗಲಿ ನಮಗೆ. ಆಮೇಲೆ ಆಮೇಲೆ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರೇರೆ. ಪ್ರಾರ್ಥನೆ. ತಂದೆ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ದೊಡ್ಡ ದೇವರೇ, ಇಂಥ ಜಾತಿಯ ದೆವ್ವಗಳನ್ನು ಉಪವಾಸ ಪ್ರಾರ್ಥನೆಯಿಂದಲೇ ಹೊರತು ಮತ್ಯಾವುದರಿಂದಲೂ ಹೊರಗಟ್ಟಲು ಬಿಡಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದೀರಿ ಪ್ರಭು ನಿಮ್ಮ ಶಿಷ್ಯರಿಗೆ. ಪ್ರಭು, ಅಂತ ಸೈತಾನ ಬಂಧನಗಳಲ್ಲಿರುವ, ಪೀಡೆಯಲ್ಲಿರುವ ಮಕ್ಕಳನ್ನು ನೀವೇ ನಿಮ್ಮ ನಂಬಿಕೆಯ ವರವಾಗಿರುವ ಫಲದಿಂದ ಹೊರದಿಂದ ಬಿಡಿಸುತ್ತೀರಿ. ನೀವೇ ಪ್ರತ್ಯಕ್ಷ ಆಗುತ್ತೀರಿ, ಪ್ರವೇಶ ಆಗುತ್ತೀರಿ ಪ್ರಭುವೇ ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳಲ್ಲಿ. ಹೀಗೆ ನಮ್ಮ ಜೀವನದಲ್ಲಿರುವ ಅಸಾಧ್ಯವಾದ ಕಾರ್ಯಗಳಲ್ಲಿ ನಂಬಿಕೆಯ ಪರವಾಗಿರುವ ಆತ್ಮನು ಕಾರ್ಯ ಮಾಡುವಂತೆ ಅನುಗ್ರಹಿಸಬೇಕೆಂದು, ರೋಗಗಳನ್ನು ಗುಣಪಡಿಸಬೇಕೆಂದು, ಮಹಿಮೆಯ ಕಾರ್ಯ ನೀವೇ ಮಾಡಿಕೊಂಡು ನೀವು ಮಹಿಮೆ ಹೊಂದಿಕೊಳ್ಳಬೇಕೆಂದು, ಪಾಪವನ್ನು, ಲೋಕವನ್ನು, ಶರೀರವನ್ನು, ಸೈತಾನನ್ನು ಜಯಿಸಿ ತಂದೆ ನಿಮ್ಮ ನಿತ್ಯ ರಾಜ್ಯಕ್ಕೆ ನಾವು ಸಿದ್ಧವಾಗಿ ಅನೇಕರನ್ನು ಸಿದ್ಧ ಮಾಡಲು ದೊಡ್ಡ ಬಿಡುಗಡೆ ನಿಮ್ಮ ಮಕ್ಕಳನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸ್ತಾ ಬರಬೇಕೆಂದು ಬೆಳಕಾದ ಅಗ್ನಿ ಜ್ವಾಲೆಯಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ, ಆತ್ಮನ ಪರವಾಗಿರುವ ನಂಬಿಕೆ ಎರಡನೇ ಭಾಗ ನೋಡಿಕೊಂಡೆವು. ಹೀಗೆ ದೇವರು ತನ್ನ ಪರಿಶುದ್ಧ ಆತ್ಮನ ವರವಾಗಿರುವ ನಂಬಿಕೆಯ ವರದ ಮುಖಾಂತರ ದೇವರ ಮಹಿಮೆಯನ್ನು ಕಾಣುವಂತೆ ವಿಶ್ವಾಸದ ಮುಖಾಂತರ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾನೆ ಪ್ರೇರೆ. ಮತ್ತು ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ, ಸರ್ವಶಕ್ತಿ ಜೀವಗಳ ನಾಮದಲ್ಲಿ, ಆರೋಗ್ಯದ ನಾಮದಲ್ಲಿ, ನಿತ್ಯ ಜೀವದ ನಾಮದಲ್ಲಿ. ಆಮೇಲೆ ಆಮೇಲೆ ಪ್ರೇರೆ. ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತಾರ ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿಯು, ದೇವಕುಮಾರ ಯೇಸು ಕ್ರಿಸ್ತನ ಮಹಾಕೃಪೆ, ದೇವರ ಪರಿಶುದ್ಧಾತ್ಮನ ಬಿಡುಗಡೆ, ಜಯ, ಆಶೀರ್ವಾದ, ಜ್ಞಾನ, ಸನ್ನಿಧಿ, ನಿತ್ಯ ಜೀವ, ಆರೋಗ್ಯ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ಸಹಾಯ, ನಂಬಿಕೆಯ ಪರವಾಗಿರುವ ವರ ನಿಮ್ಮೊಂದಿಗಿರಲಿ ದೇವಚಿತ್ತದಂತೆ. ಆಮೇಲೆ ಆಮೇಲೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇಲೆ.